ಪ್ರಸಿದ್ಧ ಸಾಹಿತಿಗಳು ಹಾಗೂ ನಿರೂಪಕರು, ಚಕ್ರ ಬ್ಯಾಲೆನ್ಸಿಂಗ್ ಕೋಚ್, ಲೈಫ್ ಕೋಚ್ ಹಾಗೂ ಇಂಡಿಯನ್ ರೇಖಿಯ ಗ್ರ್ಯಾಂಡ್ ಮಾಸ್ಟರ್ ಹಾಗೂ ನಿವೇದಿತ ಹೂಗರ್ ಅಕಾಡೆಮಿ ಸಂಸ್ಥಾಪಕ ನಮ್ಮ ಪ್ರೀತಿಯ ಗುರುಮಾತೆ ಶ್ರೀದೇವಿ ಮೇಡಮ್ ಇವರನ್ನ ಇಂದಿನ ಸೆಷನ್ಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೀನಿ. ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಷಡಾರ್ಥಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನ ಸಾಕಿ ಸಲುತ್ತಿರುವ ಆ ಪರಮೇಶ್ವರನ ಒಂದು ಕ್ಷಣ ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ನಿನ್ನೆ ಎಲ್ಲಾರು ವಾಕಿಂಗ್ ಮೆಡಿಟೇಷನ್ ಮಾಡಿದ್ರಿ ಅಂತ ಹೇಳಿ ಅನ್ಕೊಂಡಿನಿ. ಯಾರ್ಯಾರು ಮಾಡಿದ್ರಿ ಒಂದ್ಸಲ ಎರಡು ಕೈಗಳನ್ನ ಎತ್ತಿ ಎಸ್ ಅಂತ ಹೇಳಿ ಹೇಳ್ರಿ. ನನ್ಗೆ ವಾಕಿಂಗ್ ಮೆಡಿಟೇಷನ್ ಫೀಲಿಂಗ್ ಗುಡ್ ಇತ್ತ? ಹಾ. ಸೊ ಪ್ರತಿ ಸಲಾನು ನಿಮ್ಮ ಬಾಡಿ, ಮೈಂಡ್ ಮತ್ತು ಸೋಲ್ ಎಟ್ ಎ ಟೈಮ್ ಆಕ್ಟಿವೇಟ್ ಮಾಡ್ಬೇಕು ಅಂತ ನಿಮ್ಗೆ ಏನಾದ್ರೂ ಇದ್ರೆ ಅದು ಫ್ರೀ ಆಗಿದೆ ನಿಮ್ಗೆ. ನಮ್ ಕಡೆಯಿಂದ ವಾಕಿಂಗ್ ಮೆಡಿಟೇಷನ್ ವಾರಕ್ಕೆ ಒಂದ್ ಸಲ ಆದ್ರೂ ಟ್ರೈ ಮಾಡ್ರಿ, ಇಲ್ಲ ಕಂಟಿನ್ಯೂ 21 ಡೇಸ್ ಒಂದ್ಸಲ ನೋಡ್ರಿ. ಜೀವನದಲ್ಲಿ ಪರಿವರ್ತನೆ ಇಲ್ಲ, ಮಹಾ ಪರಿವರ್ತನೆಯನ್ನ ನೋಡೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ರಿಸಲ್ಟ್ ಯಾರಿಗ್ ಬರುತ್ತೆ ಅಂದ್ರೆ ಯಾರು ಮಾಡ್ತಾರ ಅವ್ರಿಗೆ ರಿಸಲ್ಟ್ ಬರುತ್ತೆ. ಸ್ಪೆಷಲಿ ರೇಖಿಯಲ್ಲಿ ಯಾವಾಗ್ಲೂ ನೆನ್ಪಿಡ್ರಿ, ಬಹಳ ದೊಡ್ಡ ಭಾಷಣಕಾರರ ಸಕ್ಸಸ್ ಆಗೋದಿಲ್ಲ ರೇಖಿಯಲ್ಲಿ. ಅಲ್ಲಿಂದು ಇಲ್ಲಿಂದ ತಗೊಂಡ್ ಬಂದು ಸ್ಟೋರಿ ಟೆಲ್ಲಿಂಗ್ ಮಾಡ್ತಾರ ನೋಡ್ರಿ, ಅವರು ಸಕ್ಸಸ್ ಆಗೋದಿಲ್ಲ. ಯಾರು ಆಗೋದಿಲ್ಲ. ಯಾರು ಸಕ್ಸಸ್ ಆಗ್ತಾರಂದ್ರೆ ಯಾರು ವರ್ಕ್ ಮಾಡ್ತಾರ ನೋಡ್ರಿ, ಅವ್ರು ಮಾತ್ರ ಸಕ್ಸಸ್ ಆಗಿರ್ತಾರ. ಹಾಗಾಗಿ ರೇಖಿ ಏನ್ ಹೇಳುತ್ತೆ ಅಂದ್ರ ನೀನ್ ಮಾಡೋದನ್ನ ಕಲಿ ಅಂತ. ಹಾಗಾಗಿ ರೇಖಿಯ ಜೊತೆಗೆ ಜೋಡಿಸಿಕೊಳ್ಳೋದಕ್ಕೆ ಅದ್ಭುತವಾಗಿರುವಂತ ಅವಕಾಶವನ್ನ ನೀವೆಲ್ಲರೂ ಸದುಪಯೋಗ ಮಾಡ್ಕೊಂಡಿದ್ದೀರಿ ಅಂತ ಹೇಳ್ತಾ, ನಾಳೆ ಮತ್ತೆ ನಿಮ್ಗೆ ನಾಳೆ ರವಿವಾರ, ಎಲ್ಲಾ ಕಡೆ ರವಿವಾರ ಇರುತ್ತೆ ಅಂತ ಅನ್ಕೊಂಡಿನಿ. ರವಿವಾರಕ್ಕೆ ನೀವೆಲ್ಲ ಸಂಡೇ ಅಂತ ಹೇಳಿ ಹೇಳ್ತೀರಿ ಸಾಕಷ್ಟು ಜನ. ಹಾ, ಎಲ್ಲಾ ಕಡೆ ಸೇಮ್ ಇದೆನಾ? ಏನ್ ಬೇರೆ ಬೇರೆ ಇದೆ? ಬೀದರ್ದಾಗ ಮಾತ್ರ ರವಿವಾರ ಬರುತ್ತೆ, ಉಳ್ದಿನ ಕಡೆ ಎಲ್ಲ ಸಂಡೇ ಬರುತ್ತೆ? ಹಂಗೇನಿಲ್ಲ, ಎರಡು ಒಂದೇ ಬರುತ್ತೆ. ಸೊ ನಮ್ ಕಡೆ ಹೇಳ್ತಾರೆ ಸಂಡೇ ಸಬ್ಸೆ ಥಂಡೆ ಅಂತ. ಸಬ್ಸೆ ಥಂಡೆ ಅಂದ್ರೆ ಎಲ್ಲದಕ್ಕಿಂತ ಜಾಸ್ತಿ ಆಲಸ್ಯ ಅಂತ ಯಾವಾಗಾದ್ರೂ ಇದ್ರ ಈ ರವಿವಾರಗಳಲ್ಲಿ. ಅದೇನೋ ಗೊತ್ತಿಲ್ಲ, ಮೈಂಡ್ ಸೆಟ್. ಆದ್ರೆ ಬರ್ಕೊಡ್ರಿ, ನಾಳೆ ನಿಮ್ಗೆ ದೀಕ್ಷೆ ಇದೆ. ದೀಕ್ಷೆಯ ಒಂದಿಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ ಹೇಳ್ತೀನಿ ನಿಮ್ಗೆ. ಮತ್ತೆ ನಾಳೆ 2 hour ಸೆಷನ್ ಇದೆ, 2 ಗಂಟೆಗಳ ಕಾಲ ನಮ್ಮ ಸೆಷನ್ ನಡೆಯುತ್ತೆ. ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆ ತನಕ ಕ್ಲಾಸ್ ಇರುತ್ತೆ ನಾಳೆ. ಹಾಗಾಗಿ ಅದ್ರ ಪೂರ್ವ ಸಿದ್ಧತೆಯನ್ನ ಬರ್ಕೋರಿ. ನಾಳೆ ರೇಖಿಯ ದೀಕ್ಷೆ ಇದೆ ನಿಮ್ಗೆ. ಆ ದೀಕ್ಷೆಗೆ ಬೇಕಾಗುವಂತ ಪೂರ್ವ ಸಿದ್ಧತೆಯಲ್ಲಿ ಮೊದಲು ಬರ್ಕೊಡ್ರಿ. ನೀವು 9 ಗಂಟೆಗೆ ತಲೆ ಸ್ನಾನ ಮಾಡಿ ವೈಟ್ ಡ್ರೆಸ್ ಅನ್ನ ಹಾಕೊಂಡ್ ಬಿಡ್ಬೇಕು, ಬಿಳಿ ಬಟ್ಟೆ ಕಂಪಲ್ಸರಿ. ಯಾರ್ದಾದ್ರೂ ಮೈ ಮೇಲೆ ನಾನು ಏನಾದ್ರೂ ವೈಟ್ ಡ್ರೆಸ್ ನೋಡ್ಲಿಲ್ಲ ಅಂದ್ರೆ ನಾವು ರಿಮೂವ್ ಮಾಡ್ತೀವಿ, ಅದ್ರಲ್ಲಿ ಏನ್ ಎರಡು ಮಾತಿಲ್ಲ. ಯಾಕಂದ್ರೆ ದೀಕ್ಷೆನೆ ಆಗೋದಿಲ್ಲ. ವೈಟ್ ಕಲರ್ ಇರುತ್ತೆ ನೋಡ್ರಿ, ಅದು ಎನರ್ಜಿಯನ್ನ ಕನೆಕ್ಟ್ ಮಾಡೋದಕ್ಕೆ ಬಹಳ ಸಪೋರ್ಟ್ ಮಾಡುತ್ತೆ. ಸೊ ಹಾಗಾಗಿ ವೈಟ್ ಕಲರ್ ಡ್ರೆಸ್ ಕಂಪಲ್ಸರಿ. ಮೊದಲನೇ ನಿಯಮ, 9 ಗಂಟೆಗೆ ಸ್ನಾನ ಮಾಡ್ಕೊಂಡು ವೈಟ್ ಕಲರ್ ಡ್ರೆಸ್ ಅನ್ನ ಹಾಕೊಂಡ್ ಬಿಡ್ಬೇಕು. ಅದರ ನಂತರ ಸೆಕೆಂಡ್ ಬರ್ಕುರಿ, 108 ಸಲ ಓಂಕಾರವನ್ನ ಮಾಡ್ಬೇಕು. ಅದು ನಾಭಿಯಿಂದ 108 ಬರ್ಕೊಡ್ರಿ. ಆ ರೀತಿ ಮಾಡೋದು ಹೇಳ್ತೀನಿ. 108 ಓಂಕಾರ. ನಾಭಿ ಅಂದ್ರ ನೀವು ಕಣ್ಣನ್ನ ಮುಚ್ಚಿ ನಿಮ್ಮ ಚಿತ್ತವನ್ನ ನಾಭಿಯಲ್ಲಿ ಕೇಂದ್ರೀಕರಿಸ್ಬೇಕು. ನಾಭಿಯಿಂದ ಓಂಕಾರವನ್ನ ತೆಗಿಬೇಕು. ಈ ರೀತಿ ಎಲ್ಲಿಂದ ಬರ್ಬೇಕದು? ಚಿತ್ತ ನಾಭಿಯಿಂದ ಸಹಸ್ರಾರಕ್ಕೆ, ಅದು 1 ಸಲ. ಆಮೇಲೆ ಮತ್ತೆ ಸೆಕೆಂಡ್ 2 ಸಲ, ಮತ್ತೆ 3 ಸಲ. ಈ ರೀತಿ 108 ಸಲ ಓಂಕಾರ ಮಾಡಿದಾಗ ನಿಮ್ಮ ಎಲ್ಲಾ ಚಕ್ರಗಳಲ್ಲಿ ಎನರ್ಜಿ ಫ್ಲೋ ಆಗೋದಕ್ಕೆ ಶುರು ಆಗುತ್ತೆ. ಅವಾಗ ನಾನು ಕೊಟ್ಟಿರುವ ದೀಕ್ಷೆ ಇದೆ ನೋಡ್ರಿ, ಅದು ಸಫಲ ಆಗುತ್ತೆ. ಹಾಗಾಗಿ ನಿದ್ದೆ ಎದ್ದು ಬಿದ್ದು ಬಂದು ನೀವು ಕುಂತು ದೀಕ್ಷೆ ಕುಂತ್ರೆ ಏನ ಕೆಲ್ಸಕ್ಕೆ ಬರೋದಿಲ್ಲ. ಹಾಗಾಗಿ ಪೂರ್ವ ಸಿದ್ಧತೆ ಇದೆ ನೋಡ್ರಿ, ಅದು ಬಹಳ ಮುಖ್ಯವಾಗಿರುತ್ತೆ. 108 ಸಲ ಓಂಕಾರ. ಅದಾದ್ಮೇಲೆ 3ನೇ ಟರ್ಮ್ಸ್ ಅಂಡ್ ಕಂಡೀಷನ್ಸ್, ನಾಳೆ ಆದಷ್ಟು ದೀಕ್ಷೆ ಮುಗಿಯೋ ತನಕ ಮೌನವಾಗಿರೋ ಪ್ರಯತ್ನ ಮಾಡ್ರಿ. ಮೌನ ಅಂದ್ರೆ ವೇಸ್ಟ್ ವಿಚಾರ ಮಾಡ್ಬೇಡ್ರಿ. ಯಾರ ಜೊತೆಗೆ ಮಾತಾಡೋದು, ಡಿಸ್ಕಸ್ ಮಾಡೋದು. ನಮ್ ಕಡೆ ಬೀದರ್ ಕಡೆ ಹೇಳ್ತಾರೆ, ಹ್ಞೂ ಅಂದ್ರ ಹ್ಞೂ, ಹಾ ಅಂದ್ರ ಹಾ. ಒಂದಕ್ಕೊಂದೇ ಹೇಳ್ರಿ, ಎರಡಕ್ಕೆ ಹೇಳ್ರಿ. ಬಹಳ ಡಿಸ್ಕಸ್ ಮಾಡಿದಿರಿ ಅಂದ್ರು ನಿಮ್ ಎನರ್ಜಿ ಖಾಲಿ ಆಗ್ಬಿಡುತ್ತೆ. ಹಾಗಾಗಿ ನಿಮ್ಮ ಎನರ್ಜಿಯನ್ನ ಸೇವ್ ಮಾಡ್ಕೊಳ್ಳೋದಕ್ಕೆ ಮೌನವಾಗಿರೋದಿದೆ ನೋಡ್ರಿ, ಇದೂ ಸಮೇತ ಧ್ಯಾನದ ಒಂದು ಹಂತ. ಈ 3 ಕಂಡೀಷನ್ಸ್. ಆಮೇಲೆ 4ನೇ ಬಹಳ ಮಹತ್ವದ ಏನು ಅಂದ್ರ, ಎಲ್ಲರೂ ಕಂಪಲ್ಸರಿ ವಿಡಿಯೋ ಆನ್ ಇಡ್ಬೇಕು.
ಯಾರಿಗಾದ್ರೂ ವಿಡಿಯೋ ಆನ್ ಇಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ನೀವು ದೀಕ್ಷೆಯಲ್ಲಿ ದಯವಿಟ್ಟು ಬರ್ಬೇಡ್ರಿ, ಆರಾಮ್ಸೆ ಊಟ ಮಾಡಿ ಮಲ್ಕೊಡ್ರಿ. ನನ್ಗೆ ಬಹಳ ಅದ್ರ ಬಗ್ಗೆ ಗೌರವ ಇರೋರ್ ಬೇಕು. ರೇಖಿಯ ದೀಕ್ಷೆ ಮೇಲೆ ನಿಮ್ಗೆ ಗೌರವ ಇಲ್ಲ ಅಂದ್ರೆ ರೇಖಿ ಹೆಂಗ್ ನಮ್ಗೆ ಒಲಿಯುತ್ತೆ ಹೇಳ್ರಿ? ಒಲಿಯೋದಿಲ್ಲ. ಎನರ್ಜಿಗೂ ತನ್ನದೇ ಆಗಿರುವ ನಿಯಮ ಇರುತ್ತೆ. ಹಾಗಾಗಿ ಇಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಅದ್ರ ನಂತರ 2 hours ಇರುತ್ತೆ. 10 ಗಂಟೆಯಿಂದ 12 ತನಕ ಕ್ಲಾಸ್ ನಡೆಯುತ್ತೆ. ಅದರಲ್ಲಿ ಮೊದಲನೇ ಪಾರ್ಟು 2, 3, 4 ಹಂತದಲ್ಲಿ ಕ್ಲಾಸ್ ನಡೆಯುತ್ತೆ ನಾಳೆ. ಹಾಗಾಗಿ ನಾಳೆ ಬಹಳ ಸುದೀರ್ಘವಾಗಿರುವಂತ ಸೆಷನ್ ನಡೆಯುತ್ತೆ. 2 hours ನಿಮ್ಮ ನೆಟ್ ಇದೆ ನೋಡ್ರಿ, ಅದು ಸರಿಯಾಗಿ ಇಟ್ಕೊಡ್ರಿ. ಅದ್ ನಡು ಒಂದ್ಸಲ ನೀವು ಕಟ್ ಆದ್ರೆ ಮತ್ತೆ ವಾಪಸ್ ಬರೋದು ಬಹಳ ಕಷ್ಟದ ಕೆಲಸ ಇದೆ. ಓಕೆನಾ? ಎಲ್ಲರಿಗೂ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗೊತ್ತಾಗಿದೆ ಅಂತ ಹೇಳಿ ಅನ್ಕೊಂಡಿನಿ. ನಾವಂತೂ ಬಾಲ್ಯದಲ್ಲಿದ್ದಾಗ ಈಗ್ಲೂ ನನ್ ನೆನ್ಪಿದೆ, ದೀಕ್ಷೆ ಅಂದ್ರೆ ಸಾಕು ನಾವ್ ಅವತ್ ಇಡೀ ದಿನ ಉಪವಾಸ ಇಡ್ತಿರ್ ನಮ್ಮ ಮನೆ. ನೆನ್ಪಿದೆ? ಯಾರ್ಯಾರು ದೀಕ್ಷೆ ತಗೊಂಡ್ರಿ? ಲಿಂಗ ದೀಕ್ಷೆ ನಾವು ತಗೊಂಡು. ಹಾ, ದೀಕ್ಷೆ ಅಂದ್ರೆ ಅದೊಂದು ಸಮಾರಂಭ, ಅದೊಂದು ಸಂಭ್ರಮ. ನಮ್ಗೆ ಯಾವ ರೀತಿ ಮಕ್ಕಳಿಗೆ ನಾಮಕರಣದ ಸಂಭ್ರಮ ಇರುತ್ತೆ ನೋಡ್ರಿ, ಪ್ರೋಗ್ರಾಮ್ ಮಾಡ್ತಾರಲ್ಲ, ಅದೇ ತರ ನಾವು ಪರಾತ್ಪರ ಶಕ್ತಿಯೊಂದಿಗೆ ಜೋಡಿಸಿಕೊಳ್ಳುವಂತ ಸುಸಮಯ. ಹಾಗಾಗಿ ಇಲ್ಲ ಫೇಸ್ ಏನ್ ತಗೋಬೇಡ್ರಿ. ಹ್ಯಾಪಿ ಅಂತ ಯಾರಿದ್ರಿ? ಹೆಸರಿಲ್ಲ, ಏನಿಲ್ಲ ನಿಮ್ದು. ಹಾ, ಫೇಸ್ ಏನಿಲ್ಲ, ನೀವ್ ಯಾವ ಕಡೆ ಆದ್ರೂ ಕೂಡಿ ಖುಷಿಯಿಂದ ನಿಮ್ಗೆ ಆ ಫೀಲಿಂಗ್ ಜೊತೆ ಕುಂತ್ರ ಸಾಕು, ರೇಖಿ ದೀಕ್ಷೆ 100% ಆಗುತ್ತೆ. ಮತ್ತೆ ರೇಖಿ ದೀಕ್ಷೆ ಯಾರಿಗ ಆಗೋದಿಲ್ಲ ಅಂತ ಹೇಳ್ತೀನಿ. ಅವ್ರು ಕುಂತ್ರು ಸಮೇತ ಆಗದೇ ಇರೋದಕ್ಕೆ ಮೊದಲ ಒಂದು ದೊಡ್ಡ ಕಾರಣ ಅಂದ್ರೆ, ಯಾರು ಓಡಾಡ್ತಿರ್ತಾರ ನೋಡ್ರಿ ಅವ್ರಿಗೆ ದೀಕ್ಷೆ ಆಗೋದಿಲ್ಲ. ತಿರುಗಾಡೋರಿಗೆ ಆಗೋದಿಲ್ಲ, ಜರ್ನಿಯಲ್ಲಿ ಇದ್ದವರಿಗೂ ಆಗೋದಿಲ್ಲ. ರೀಸನ್ ಏನು ಅಂದ್ರೆ, ಎನರ್ಜಿ ಯಾವಾಗ್ಲೂ ನೇರವಾಗಿ ನಮ್ಮ ಮೇಲೆ ಬರ್ತಾ ಇರುತ್ತೆ ಸಹಸ್ರಾರಕ್ಕೆ. ಹಾಗಾಗಿ ನೀವು ಬಾಡಿಯನ್ನ ಈ ರೀತಿ ಅಲುಗಾಡಿಸೋದ್ರಿಂದ ಅಲ್ಲಿ ಎನರ್ಜಿ ಏನಾಗುತ್ತೆ ಅಂದ್ರೆ ಕಟ್ ಆಗುತ್ತೆ, ನಿಮ್ಗೆ ದೀಕ್ಷೆ ಆಗೋದಿಲ್ಲ. ಹಾಗಾಗಿ ನೇರವಾಗಿ ಯಾರು ಕುಳಿತುಕೊಳ್ಳೋದಕ್ಕೆ ಸಾಧ್ಯ ಇದೆ ಅವರು, ಒಂದ್ ವೇಳೆ ಕುಳಿತುಕೊಳ್ಳೋದಕ್ಕೆ ಆಗೋದಿಲ್ಲ, ಸೀರಿಯಸ್ ಬಹಳ ಪೇಷಂಟ್ ಇದ್ದಾರೆ, ಆರಾಮಿಲ್ಲ, ಹಾಸ್ಪಿಟಲ್ ಎಲ್ಲಿದ್ದಾರೆ ಅಂದ್ರೆ ಅವ್ರು ಮಲ್ಗಿದ್ರು, ಬಟ್ ಬಾಡಿ ಮಾತ್ರ ಅಲುಗಾಡಿಸುವಂಗಿಲ್ಲ. ಇಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನಾಳೆ ಇದೆ. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಇದೀಗ ನಾವು ನಮ್ಮ ಸೆಷನ್ ಕಡೆಗೆ ಹೋಗೋಣ. ಈಗ ಬರೀರಿ ಬ್ರಹ್ಮಾಂಡದ 5 ನಿಯಮಗಳು. ಯೂನಿವರ್ಸ್ ಇದೆ ನೋಡ್ರಿ, ಬ್ರಹ್ಮಾಂಡದ. ನೀವು ಈ ನಿಯಮಗಳನ್ನ ಅರ್ಥ ಮಾಡ್ಕೊಂಡ್ರೆ ನಾನು ಯಾವ ರೀತಿ ಬ್ರಹ್ಮಾಂಡದ ಜೊತೆಗೆ ಕನೆಕ್ಷನ್ ತಗೊಳ್ಬೇಕು, ಕನೆಕ್ಟ್ ಆಗ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಬ್ರಹ್ಮಾಂಡದ 5 ನಿಯಮಗಳು. ಎಸ್. ಸೊ ಬ್ರಹ್ಮಾಂಡದ ಮೊದಲ ನಿಯಮ ಹೇಳುತ್ತೆ, ಇದು ಎಲ್ಲರಿಗೂ ಸಮಾನವಾಗಿದೆ ಮತ್ತು ಎಲ್ಲರಿಗೂ ಒಂದೇ ನ್ಯಾಯ ಇದೆ. ಇದು ಬ್ರಹ್ಮಾಂಡದ ನಿಯಮ ಇದೆ, ನೆನ್ಪಿಡ್ರಿ. ಬ್ರಹ್ಮಾಂಡದ ನಿಯಮದಲ್ಲಿ ಫಸ್ಟ್ ಏನ್ ಬರುತ್ತೆ, ಇದು ಎಲ್ಲರಿಗೂ ಈಕ್ವಲ್ ಇದೆ, ಯಾರಿಗೂ ಹೆಚ್ಚು ಕಡಿಮೆ ಅಂತ ಇಲ್ಲೇ ಇಲ್ಲ ಬ್ರಹ್ಮಾಂಡದಲ್ಲಿ. ಮತ್ತೆ ಪ್ರತಿಯೊಬ್ಬರಿಗೂ ಸಮೇತ ಸಮಾನವಾದ ನ್ಯಾಯ ಇದೆ. ನೀವ್ ಹಿಂಗ್ ತಿಳ್ಕೊಳ್ಬೇಡ್ರಿ, ಶ್ರೀಮಂತರಿಗೆ ಒಂದ್ ನ್ಯಾಯ ಕೊಡುತ್ತೆ ಬ್ರಹ್ಮಾಂಡ, ಬಡವರಿಗೆ ಒಂದ್ ಕೊಡುತ್ತೆ, ಹೆಣ್ಮಕ್ಳಿಗೆ ಒಂದ್ ಕೊಡುತ್ತೆ, ಗಂಡ್ ಮಕ್ಳಿಗೆ. ಇದೆಲ್ಲ ನಾವ್ ಮಾಡಿದ್ದು, ಕಿತಾಪತಿ ಅಂತೀವಿ ಬೀದರ್ ಕಡೆ. ಇವೆಲ್ಲ ನಾವೇ ಕ್ರಿಯೇಟ್ ಮಾಡ್ಕೊಂಡಿದ್ದು. ಅದ್ರ ಬ್ರಹ್ಮಾಂಡದಲ್ಲಿ ಆ ರೀತಿ ಇಲ್ಲೇ ಇಲ್ಲ. ಬ್ರಹ್ಮಾಂಡ ಏನಿದೆ ಅಂದ್ರೆ ಎಲ್ಲರಿಗೂ ಸಮಾನವಾಗಿದೆ. ಈಗ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ, ಒಂದ್ 4 ಮಂಜಿಲ್ ಬಿಲ್ಡಿಂಗ್ ಲಿಂದ ಒಬ್ಬ ಬಡವ ಬಿದ್ರು ಸತ್ತು ಹೋಗ್ತಾನ, ಶ್ರೀಮಂತ ಬಿದ್ರು ಸಾಯ್ತಾನ. ಗೊತ್ತಲ್ಲ ನಿಮ್ಗೆ? ಇದು ಬ್ರಹ್ಮಾಂಡದ ನಿಯಮ. ಭೂಮಿಯ ಗುರುತ್ವಾಕರ್ಷಣ ಶಕ್ತಿ ಇದೆ ನೋಡ್ರಿ, ಎಲ್ಲರಿಗೂ ಸಮಾನ ಇದೆ, ಯಾರಿಗ ಹೆಚ್ಚು ಯಾರಿಗ ಕಡಿಮೆ ಅಂತ ಬ್ರಹ್ಮಾಂಡದಲ್ಲಿ ಇಲ್ವೇ ಇಲ್ಲ. ಇದು ಮೊದಲ ನಿಯಮ. ಅದರ ನಂತರ ಎರಡನೇದ್ ಬರ್ಕೋರಿ, ಬ್ರಹ್ಮಾಂಡ ಹೇಳುತ್ತೆ ಆಲ್ ಆರ್ ಸ್ಪೆಷಲ್. ಪ್ರತಿಯೊಬ್ರು ಸಮೇತ ಸ್ಪೆಷಲ್ ಇದ್ದೀವಿ ಅಂತ ಬ್ರಹ್ಮಾಂಡ ಹೇಳುತ್ತೆ ಅಂತ. ಬ್ರಹ್ಮಾಂಡದ ದೃಷ್ಟಿಯಲ್ಲಿ ನಾವೆಲ್ಲರೂ ಬಹಳ ಸ್ಪೆಷಲ್ ಆಗಿದ್ದೀವಿ. ಯಾರು ಹಿಂಗ್ ಕಮ್ಜೋರ್ ಇದ್ದೀವಿ ಅಂತ ತಿಳ್ಕೊಳ್ಬೇಡ್ರಿ ನೀವು. ಕಮ್ಜೋರ್ ಆದವ್ರು ನಾವು. ನಮ್ಮ ಸಬ್ಕಾನ್ಶಿಯಸ್ ಮೈಂಡ್, ನಮ್ಮ ಲೈಫ್ ಇದೆ ನೋಡ್ರಿ, ಅದು ಬಹಳ ಕುಂದು ಕೊರತೆಯಿಂದ ಕೂಡಿ ಅಪರಿಪೂರ್ಣವಾಗಿ ನಾವು ಬದುಕ್ತಾ ಇದ್ದೀವಿ. ಆದ್ರೆ ಬ್ರಹ್ಮಾಂಡ ಹೇಳುತ್ತೆ ಎಲ್ಲರೂ ಸ್ಪೆಷಲ್ ಇದ್ದೀರಿ ನೀವು, ಯಾರ ಹತ್ರ ಏನು ಕೊರತೆನೇ ಇಲ್ಲ ಅಂತ ಬ್ರಹ್ಮಾಂಡ ಹೇಳುತ್ತೆ. ಇದು ಎರಡನೇ ನಿಯಮ. ನೆಕ್ಸ್ಟ್ ಬರೀರಿ, ಆಲ್ ಆರ್ ಅವತಾರ್ಸ್. ಅವತಾರ್ ಅಂದ್ರ ನಾವೆಲ್ಲರೊಂದು ಅವತಾರ ಇದ್ದೀವಿ ಅಂತ. ಅವತಾರ ಪುರುಷರು ಅಂತ ಗೊತ್ತಲ್ಲ ನಿಮ್ಗೆ? ದೇವಿ ದೇವತೆಗಳೆಲ್ಲ ಇರ್ತಾರ ನೋಡ್ರಿ, ಅವ್ರಿಗೆ ಅವತಾರ ಪುರುಷರು, ಅವತಾರ ದೇವಿಯರು ಅಂತ ಹೇಳ್ತಾರೆ. ಹಾಗೆ ಬ್ರಹ್ಮಾಂಡ ಹೇಳುತ್ತೆ ಈ ಭೂಮಿಯ ಮೇಲಿರುವಂತಹ ಪ್ರತಿಯೊಂದು ಜೀವಾತ್ಮನು ಸಮೇತ ಒಂದು ಅವತಾರ ಇದ್ದಾನೆ. ಅವನು ತನ್ನದೇ ಆಗಿರುವಂತಹ ಒಂದು ಕಾರ್ಯವನ್ನ ಮಾಡೋದಕ್ಕೆ ಭೂಮಿಗೆ ಅವತರಿಸಿದ್ದಾನೆ ಅಂತ ಬ್ರಹ್ಮಾಂಡ ಹೇಳುತ್ತೆ. ಹಾಗಾಗಿ ನಮ್ದು ಜನ್ಮ ಆಗಿದೆ ಅಂತ ತಿಳ್ಕೊಳ್ಬೇಡ್ರಿ, ಅವತಾರ ಆಗಿದೆ. ಯಾರಿಗ್ ಫೀಲ್ ಇದೆ ಅವತಾರ, ಅಯ್ಯೋ ಮೇಡಮ್ ಏನ್ ಮಾಡ್ಬೇಕು,
ಎಲ್ಲಿ ಅವತಾರು, ಮೈ ತುಂಬಾ ಸಾಲ ಆಗ್ಬಿಟ್ಟದ, ಕೊಡ್ಲಿಕ್ ತಗೊಲಿಕ್ ಆಗ್ತಾ ಇಲ್ಲ. ಏನ್ ಅವತಾರು, ಹಾಸ್ಪಿಟಲ್ ಸುತ್ತಾಡ್ತಾ ಇದ್ದೀವಿ. ರೀಸನ್ ಮೈಂಡ್. ನೀವು ಮೈಂಡಿಗೆ ಮೆಸೇಜ್ ಕೊಡ್ತಾ ಇದ್ದೀರಿ, ನನ್ಗೆ ಸಮಸ್ಯೆ ಇದೆ, ಸಮಸ್ಯೆ ಇದೆ, ಸಮಸ್ಯೆ ಇದೆ. ಸಬ್ ಕಾನ್ಶಿಯಸ್ ಮೈಂಡ್ ನಿಮ್ಗೆ ತಥಾಸ್ತು ಹೇಳ್ತಾ ಇದೆ. ಎಸ್, ಈಗ ಸಮಸ್ಯೆನೆ ಬರುತ್ತೆ ನಿಮ್ಗೆ. ಅದ್ರ ಬ್ರಹ್ಮಾಂಡ ಹೇಳುತ್ತೆ, ನೀವೊಂದು ಅವತಾರ ಪುರುಷ ಇದ್ದೀವಿ, ಒಂದ್ ದೈವಿ ಸ್ವರೂಪದಿಂದ ಭೂಮಿಗೆ ಬಂದವರು ಇದ್ದೀವಿ. ಹಾಗಾಗಿ ನಮ್ಮನ್ನ ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರ ನಮ್ಮ ಒಳಗೆ ಎನರ್ಜಿ ಇರುತ್ತೆ ನೋಡ್ರಿ, ಅದು ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಇದೆ. ಅದ್ರ ನಂತರ ನೆಕ್ಸ್ಟ್ ಬರ್ಕೋರಿ, ಪ್ರತಿಯೊಂದು ಸಮೇತ ಎನರ್ಜಿ ಮತ್ತು ಫ್ರೀಕ್ವೆನ್ಸಿಯಿಂದ ಕೂಡಿದೆ. ಯಾವುದು ನೋಡ್ರಿ, ನೀವು ಪ್ರತಿಯೊಂದು ಯಾವುದೇ ವಸ್ತುವನ್ನ ನೀವು ಗಮನಿಸ್ರಿ, ಅಲ್ಲಿ ಎನರ್ಜಿ ಇದೆ. ಎಲ್ಲಿ ಎನರ್ಜಿ ಇದೆ ನೋಡ್ರಿ, ಅದಕ್ಕೆ ತನ್ನದೇ ಆಗಿರುವಂತ ಒಂದು ಫ್ರೀಕ್ವೆನ್ಸಿ ಇದೆ. ಫ್ರೀಕ್ವೆನ್ಸಿ ಅಂದ್ರೆ ಸ್ಪಂದನೆ ಇದೆ ಅದಕ್ಕೊಂದು. ಇದು 4ನೇ ನಿಯಮ. ಮತ್ತೆ ನಮ್ಮ ಭೂಮಿ ಇದೆ ನೋಡ್ರಿ, ಭೂಮಿಗೆ ಕರ್ಮ ಭೂಮಿ ಅಂತ ಹೇಳಿ ಹೇಳ್ತಾರೆ, ಗೊತ್ತಲ್ಲ ನಿಮ್ಗೆಲ್ಲ. ಕರ್ಮ ಅಂದ್ರೆ ಕಾರ್ಯ ನಡೀತಾನೆ ಇದೆ, ಇಲ್ಲಿ ಎನರ್ಜಿ ವರ್ಕ್ ಮಾಡ್ತಾನೆ ಇದೆ. ನಿಮ್ಗೆ ಗೊತ್ತಿರ್ಲಿ, ಯಾವುದೋ ಒಂದು ಜೀವ ಸತ್ ಹೋಗಿದೆ ಅಂತ ತಿಳ್ಕೊರು, ಸತ್ತ ಮೇಲೂ ಅಲ್ಲಿ ಕರ್ಮಗಳು ನಡೀತಾ ಇವೆ, ಕಾರ್ಯಗಳು, ಬೇರೆ ಬೇರೆ ಜೀವಕೋಶಗಳೆಲ್ಲ ಸೆಲ್ಸ್ಗಳು ಬಂದು ಸೇರ್ಕೊಂಡಿರ್ತಾವ ಒಳಗ್. ನೋಡ್, ಚರ್ಮ ಸಹಿತ ಮಾಂಸ ಸಹಿತ ಇರುವಂತ ಡೆಡ್ ಬಾಡಿಗೆ ವ್ಯಕ್ತಿದು 24 hours ನಲ್ಲಿ ಬಿರುಸಾಗಿರುತ್ತೆ, ದಪ್ಪ ಆಗಿರುತ್ತೆ. ರೀಸನ್ ಏನು ಅಂದ್ರೆ ಒಳಗ್ ಮತ್ತೆ ಬೇರೆ ಕೆಲಸ ಶುರು ಆಗುತ್ತೆ, ಅಲ್ಲಿ ಕರ್ಮ ನಡೀತಾನೆ ಇದೆ. ಹಾಗಾಗಿ ಪ್ರತಿಯೊಂದರಲ್ಲೂ ಸಮೇತ ಏನಿದೆ ಅಂದ್ರ ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ಇದೆ ಅಂತ ಹೇಳಿ ಬ್ರಹ್ಮಾಂಡ ಹೇಳುತ್ತೆ. ಇದು 4ನೇ ನಿಯಮ. 5ನೇ ನಿಯಮ ಬರ್ಕುರಿ, ಪ್ರತಿಯೊಂದರಲ್ಲೂ ಸೌಂಡ್ ಮತ್ತು ಲೈಟ್ ಇದೆ. ಪ್ರತಿಯೊಂದರಲ್ಲೂ ಸಮೇತ ಒಂದು ತನ್ನದೇ ಆಗಿರುವಂತಹ ಬೆಳಕು ಮತ್ತು ಶಬ್ದ ಇದೆ. ಬೆಳಕು ಮತ್ತು ಶಬ್ದ ಇದೆ. ಆ ಎರಡು ಎಲ್ಲದರಲ್ಲೂ ಇದೆ. ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ನೋಡ್ರಿ, ನೀವು ರಾತ್ರಿ ಕತ್ಲಲ್ಲಿ ಹೋಗ್ತಾ ಇದ್ದೀರಿ. ಈಗಿನ ಕತ್ಲ ಕಾಣಿಸೋದ್ ಬಹಳ ಕಡಿಮೆ ಆಗ್ಬಿಟ್ಟಿದೆ. ಮತ್ತು ಹಳ್ಳಿ ಊರೊಳಗೆ ಏನಾದ್ರೂ ನೀವು ಬದುಕಿದ್ರೆ ಗೊತ್ತಾಗುತ್ತೆ, ರಾತ್ರಿ ಅಮಾವಾಸ್ಯೆ ಕತ್ತಲು. ಈಗ ಅಮಾವಾಸ್ಯೆ ಕತ್ಲಲ್ಲಿ ನೀವು ನಡೀತಾ ಇದ್ದೀರಿ, ನಿಮ್ ಕೈಯಲ್ಲಿ ಒಂದು ಕಂದೀಲ್ ಇದೆ. ಕಂದೀಲ್ ಅಂದ್ರೆ ಗೊತ್ತಾ, ಸಣ್ಣದೊಂದು ಒಂದೇ ಸಣ್ಣ ದೀಪ ಇರುತ್ತೆ ನೋಡ್ರಿ ಅದಕ್ಕೆ. ಅದು ಅದು ಕಂದೀಲ್ ಏನ್ ಮಾಡುತ್ತೆ ಅಂದ್ರೆ, ನೀವ್ ಎಷ್ಟು ಹೆಜ್ಜೆ ಇಡ್ತೀರಿ ಅಷ್ಟೇ ಬೆಳಕನ್ನ ತೋರಿಸುತ್ತೆ. ನೋಡಿದ್ರಿ ಅಂತದ್ದು ಕಂದೀಲು ಅಂತ ನೋಡಿದ್ರಿ? ನಮ್ ಕಡೆ ಕಂದೀಲ್ ಅಂತ ಹೇಳ್ತೀನಿ, ನಿಮ್ ಕಡೆ ಏನ್ ಹೇಳ್ತೀರಿ ಗೊತ್ತಿಲ್ಲ ನನ್ಗೆ. ಸಣ್ಣ ಈ ತರ ಹಿಡಿಯೋದಕ್ಕೆ ಇರ್ತಿತ್ತು, ಅದಕ್ಕೆ ಒಳಗೊಂದ್ ಸಣ್ಣ ದೀಪ. ಅದು ಎಷ್ಟು ಬೆಳಕು ಕೊಡ್ತಿತ್ತು ಅಂದ್ರೆ, ನೀವ್ ಎಷ್ಟು ಹೆಜ್ಜೆ ಇಡ್ತೀರಿ ಅಷ್ಟೇ ಕೊಡುತ್ತೆ ಅದು. ಮತ್ತೆ ಮುಂದಿನ ಹೆಜ್ಜೆಗೆ ಮತ್ತೆ ಮುಂದಿನ ಬೆಳಕು, ಈ ರೀತಿ ಕಂದೀಲ್. ಒಂದ್ ವೇಳೆ ಕಂದೀಲ್ ಹೋಗ್ಬಿಡ್ತು ಅಂತ ತಿಳ್ಕೊರಿ, ಅವಾಗ ಯಾವ್ದ್ರ ಮೂಲಕ ನಡಿತೀವಿ ನಾವು? ಕಂದೀಲ್ ಬೆಳಕ್ ಹೋಗ್ಬಿಡ್ತು ಅಂದ್ರ ಅದ್ರ ನಂತರ ನಾವೇನ್ ಮಾಡ್ತೀವಿ ಅಂದ್ರ ಶಬ್ದದ ಮೂಲಕ ನಡೀತೀವಿ. ಎಲ್ಲೋ ದೂರ ಸೌಂಡ್ ಬರ್ತಾ ಇರುತ್ತೆ, ಆ ಕಡೆಗೆ ಯಾರೋ ಇರ್ಬೋದಂತ ಆ ಕಡೆ ನಡೀತೀವಿ. ಎಸ್ ಆರ್ ನೋ? ಬೆಳಕು ಮುಗಿದ ಮೇಲೆ 2ನೇ ಆಪ್ಷನ್ ನಮ್ಮ ಹತ್ರ ಇರೋದು ಯಾವುದು ಅಂದ್ರ ಶಬ್ದ ಇದೆ. ಹಾಗಾಗಿ ಬೆಳಕು ಮತ್ತು ಶಬ್ದ ಇದೆ ನೋಡ್ರಿ, ಇದು ಬ್ರಹ್ಮಾಂಡದ ನಿಯಮದಲ್ಲಿ ಬರುತ್ತೆ. ಎಲ್ಲಾದ್ರಲ್ಲೂ ಬೆಳಕಿದೆ, ಎಲ್ಲಾದ್ರಲ್ಲೂ ಸಮೇತ ಶಬ್ದ ಇದೆ. ಹಾಗಾಗಿ ರೇಖಿಯಲ್ಲೂ ಸಮೇತ ಬೆಳಕು ಮತ್ತು ಶಬ್ದ ಎರಡು ಕೆಲಸ ಮಾಡುತ್ತೆ, ಎರಡು ವರ್ಕ್ ಮಾಡುತ್ತೆ. ಸೊ ಇಷ್ಟ ಅರ್ಥ ಆಗಿದೆ ಎಲ್ಲರಿಗಂತ ಹೇಳಿ ಅನ್ಕೊಂಡಿನಿ. ನೆಕ್ಸ್ಟ್ ಬರ್ಕೊಳ್ಳೋದಕ್ಕೆ ಶುರು ಮಾಡ್ರಿ. ನಾನು ನಿಮ್ಗೆ ನಿನ್ನೆ 1 ನಿಮಿಷ ವೇಟ್ ಮಾಡ್ರಿ. ಎಸ್, ಸೊ ಇದು ನಿಮ್ಗೆ ತೋರಿಸೋದಿತ್ತು. ರೇಖಿ ಇದೆ ನೋಡ್ರಿ, ರೇಖಿಯಲ್ಲಿ ಬಂದಾಗ ನಮ್ಮಲ್ಲಿ ಯಾವ ರೀತಿಯ ಪರಿವರ್ತನೆ ಆಗುತ್ತೆ ಅಂತ ಸ್ವಲ್ಪ ನೋಟ್ ಮಾಡೋದಕ್ಕೆ ಶುರು ಮಾಡ್ರಿ, ಬರೀರಿ. ಎಸ್, ರೇಖಿಯಲ್ಲಿ ಬಂದಾಗ ನಮ್ಮೊಳಗಾಗುವ ಪರಿವರ್ತನೆ. ಸೊ ನೀವು ರೇಖಿ ಲೆವೆಲ್ 1 ಬರೋಕ್ಕಿಂತ ಮುಂಚೆ ಈ ರೀತಿ ಇದ್ದಿರ್ತೀರಿ. ನಾವ್ ಇರ್ತೀವಿ, ನಮ್ಮೊಳಗು ಚಕ್ರಗಳು ಇದ್ದಿರ್ತಾವ, ಆದ್ರೆ ಯಾವುದು ಇಂಟ್ಯೂಷನ್ಸ್ಗಳು ಇರೋದಿಲ್ಲ, ಯಾವುದೇ ಸ್ಪಂದನೆಗಳು ಇರೋದಿಲ್ಲ. ಯಾವಾಗ ರೇಖಿ ಲೆವೆಲ್ 1 ಅಚೂನ್ಮೆಂಟ್ ಆಗುತ್ತೆ ನೋಡ್ರಿ, ದೀಕ್ಷೆ ಆಗುತ್ತೆ ನೋಡ್ರಿ, ಅವಾಗ ನಿಮ್ಮೊಳಗಿರುವಂತಹ ಚಕ್ರಗಳು ನಿಮ್ಗೆ ಫೀಲ್ ಆಗೋದಕ್ಕೆ ಶುರು ಆಗುತ್ತೆ. ಬರ್ಕೋರಿ, ಲೆವೆಲ್ 1 ದೀಕ್ಷೆಯನ್ನ ನೀವು ತಗೊಂಡಾಗ ನಿಮ್ಮ ಒಳಗಿನ ಚಕ್ರಗಳು ಇರುತ್ತೆ ನೋಡ್ರಿ, ಅವು ಮೆಡಿಟೇಷನ್ ನಲ್ಲಿ ನಿಮ್ಗೆ ಫೀಲ್ ಆಗುತ್ತೆ.
ಅನುಭವಕ್ಕೆ ಬರುತ್ತೆ. ನಿಮ್ಮಲ್ಲಿ ಫೀಲಿಂಗ್ ಜೊತೆಗೆ ಕನೆಕ್ಷನ್ ಆಗುತ್ತೆ. ಎಲ್ಲಿ? ರೇಖಿ ಲೆವೆಲ್ 1. ಯಾವಾಗ ನೀವು ರೇಖಿ ಲೆವೆಲ್ 2 ಬಂದಿರ್ತೀರಿ ನೋಡ್ರಿ, ಅಲ್ಲಿ ಚಕ್ರಗಳು ನಿಮ್ದು ಆಕ್ಟಿವೇಟ್ ಆಗುತ್ತೆ. ನಿಮ್ಮ ಶರೀರದ ಚಕ್ರಗಳು ಅಂದ್ರೆ ನಿಮ್ಮಲ್ಲಿ ಹೀಲಿಂಗ್ ಪವರ್ ಇದೆ ನೋಡ್ರಿ, ಅದು ಆಕ್ಟಿವೇಟ್ ಆಗುತ್ತೆ. ರೇಖಿ ಲೆವೆಲ್ 2 ನಲ್ಲಿ ನೀವು ನಿಮಗೂ ಸಮೇತ ನೀವು ಎನರ್ಜಿ ಕೊಡ್ಬೋದು, ಮತ್ತೆ ನಿಮ್ಮ ಎದುರಿನವರಿಗೂ ಸಮೇತ ಎನರ್ಜಿ ಕೊಡ್ಬೋದು, ಮತ್ತೆ ಹೀಲಿಂಗ್ ಮಾಡ್ಬೋದು. ಅದರ್ಸ್ ಹೀಲಿಂಗ್ ಮಾಡೋದಕ್ಕೆ ನಿಮ್ಗೆ ರೇಖಿಯಲ್ಲಿ ಸಾಧ್ಯ ಇದೆ, ರೇಖಿ ಲೆವೆಲ್ 2 ನಲ್ಲಿ. ಅದ್ರ ನಂತರ ಗ್ರ್ಯಾಂಡ್ ಮಾಸ್ಟರ್ಶಿಪ್ ಬರುತ್ತೆ. 3 ಮತ್ತು 4 ಎರಡು ಇಲ್ಲಿ ಮೆನ್ಷನ್ ಮಾಡ್ಕೊರಿ. 3 ಮತ್ತು 4 ಬಂದಾಗ ನೀವು ಬ್ರಹ್ಮಾಂಡದ ಜೊತೆಗೆ ಜೋಡಿಸಿಕೊಂಡಿರ್ದ್ರಿ. ಇಲ್ಲಿ ನಮ್ಮೊಳಗೆ ಕೆಲಸ ನಡೆಯುತ್ತೆ 2ರ ತನಕ. 3ರಲ್ಲಿ ಬ್ರಹ್ಮಾಂಡದ ಜೊತೆಗೆ ನಮ್ದು ಒಂದು ಕನೆಕ್ಷನ್ ಬಿಲ್ಡ್ ಆಗುತ್ತೆ. ರೇಖಿ ಗ್ರ್ಯಾಂಡ್ ಮಾಸ್ಟರ್ಶಿಪ್ ದೀಕ್ಷೆಯಾದ ನಂತರ. ಹಾಗಾಗಿ ನಿಮ್ಮೊಳಗೊಂದು ಗುರು ತತ್ವ ಜಾಗೃತ ಆಗುತ್ತೆ. ಎಲ್ಲಿ ಅಂದ್ರೆ ಗ್ರ್ಯಾಂಡ್ ಮಾಸ್ಟರ್ಶಿಪ್ಪಿಗೆ ಬಂದಾಗ. ಸ್ವಲ್ಪ ನೀವು ಇದನ್ನ ನೋಟ್ ಮಾಡ್ಕೊಳ್ರಿ. ಇಷ್ಟು ಪರಿವರ್ತನೆ ಆಗುತ್ತೆ. ಅದರ ನಂತರ ಮತ್ತೊಂದಿಷ್ಟು ಬರ್ಕೊಳ್ಳಕ್ ಶುರು ಮಾಡ್ರಿ. ಹಾ, ಒಂದು ನಿಮಿಷ ವೇಟ್ ಮಾಡ್ರಿ. ಸ್ಕ್ರೀನ್ ಕಾಣ್ತಾ ಇದ್ದೀನ? ಒಂದ್ ನಿಮಿಷ ಸ್ಕ್ರೀನ್ ನಾನು ಆನ್ ಮಾಡ್ತಾ ಇದ್ದೀನಿ. ಪಂಚಕೋಶಗಳು, ನಮ್ಮ ಶರೀರದಲ್ಲಿರುವಂತಹ 5 ಕೋಶಗಳು. ನಮ್ಗೆ ಪಂಚೇಂದ್ರಿಯಗಳ ಬಗ್ಗೆ ಗೊತ್ತಿದೆ, ಎಲ್ಲರಿಗೂ ಗೊತ್ತಲ್ಲ ಪಂಚೇಂದ್ರಿಯಗಳು. ನಾಚಕ, ಮೂಕಿ ಅಂತೀವಿ. ಹ, ಪಂಚೇಂದ್ರಿಯಗಳು ನಮ್ಮೊಳಗೆ ಕೆಲಸ ಮಾಡ್ತಾ ಇವೆ, ಕಾರ್ಯರೂಪದಲ್ಲಿವೆ. ಅದೇ ರೀತಿ ಪಂಚತತ್ವಗಳು ಸಮೇತ ನಮ್ಮಲ್ಲಿ ಕೆಲಸ ಮಾಡ್ತಾ ಇವೆ. ನಿಮ್ಗೆ ಗೊತ್ತಲ್ಲ, ಪೃಥ್ವಿ ತತ್ವ ಇದೆ, ಜಲ ತತ್ವ ಇದೆ, ಅಗ್ನಿ ತತ್ವ, ವಾಯು ತತ್ವ, ಆಕಾಶ ತತ್ವ. 5 ತತ್ವಗಳು ಸಮೇತ ನಮ್ಮ ಶರೀರದಲ್ಲಿ ಕೆಲಸ ಮಾಡ್ತಾ ಇವೆ. ಅದೇ ರೀತಿ ನಮ್ಮ ಒಳಗೆ 5 ಲೇಯರ್ಸ್ಗಳು ವರ್ಕ್ ಮಾಡ್ತಾ ಇವೆ. ಅದಕ್ಕೆ ಪಂಚಕೋಶಗಳು ಅಂತೇಳಿ ಕರೀತಾರೆ. ನಿಮ್ಗೆ ಇದು ರೇಖಿ ಲೆವೆಲ್ 2 ಬಂದಾಗ ಇದು ಸುಮಾರು 2-3 ದಿನ ಸೆಷನ್ ಇರುತ್ತೆ. ಪಂಚಕೋಶಗಳಿಗೆ ಮೇನ್ ಬೇಸ್ ಇಷ್ಟ ಅರ್ಥ ಮಾಡ್ಕೊಂಡ್ರು ನಿಮ್ಗೆ ರೇಖೆ ಪೂರ್ತಿಯಾಗಿ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಶಾರ್ಟ್ ಆಗಿ ನಿಮ್ಗೆ ಹೇಳ್ತೀನಿ. ಆ ಪಂಚಕೋಶಗಳಲ್ಲಿ ಮೊದಲನೇ ಕೋಶ ಬರುತ್ತೆ ಅನ್ನಮಯ ಕೋಶ. ಮೊದಲನೇ ಲೇಯರ್ ಅನ್ನಮಯ ಕೋಶ ಅಂದ್ರೆ ನೀವು ಹಿಂಗ್ ಟಚ್ ಮಾಡ್ತಾ ಇದ್ದೀರಿ, ನಿಮ್ಗೆ ಫೀಲ್ ಆಗ್ತಾ ಇದೆ ಎಲ್ಲರಿಗೂ. ಈ ಟಚ್ ಮಾಡುವಂತಹ ಬಾಡಿ ಇದೆ ನೋಡ್ರಿ, ಇದು ಯಾವ್ದ್ರ ಮೂಲಕ ನಡೀತಾ ಇದೆ ಅಂದ್ರೆ ಆಹಾರದ ಮೂಲಕ ನಡೀತಾ ಇದೆ. ನೀವು ಆಹಾರ ಕೊಟ್ರೆ ಇದು ಸ್ಟ್ರಾಂಗ್ ಆಗಿರುತ್ತೆ. ಆಹಾರ ಕೊಡೋದನ್ನ ಬಿಟ್ಟು ಹಾಕ್ರಿ, ಇದು ಏನಾಗುತ್ತೆ? ಇದು ಶಕ್ತಿಹೀನ ಆಗುತ್ತೆ. ಯಾವಾಗಾದ್ರೂ ನೆನ್ಪು ಮಾಡಿ, ಜಗಳ ಮಾಡಿ ಉಪವಾಸ ಮಲ್ಗಿರ್ತೀರಿ ನೋಡ್ರಿ, ಮರ್ದಿನ ಹೇಳಕ್ ಬರಂಗಿಲ್ಲ. ಯಾರ್ಯಾರಿಗಿದೆ ಫೀಲಿಂಗ್ ಇದು? ಫುಲ್ ಸಿಟ್ ಮಾಡ್ಕೊಂಡು ಟೆನ್ಷನ್ ಮಾಡ್ಕೊಂಡು ಉಪವಾಸ ಮಲ್ಗಿರ್ತ್ರೆ, ಮಲ್ಗೋ ಹೊತ್ತಿಗೆ ಏನ್ ಅನ್ಸಂಗಿಲ್ಲ. ರಾತ್ರಿ 12:30, 1 ಗಂಟೆಗೆಲ್ಲ ಇಲ್ಲಿ ಚಪ್ಪಗಳು ಒಡ್ಯಾಡ್ತಿರ್ತಾವ, ಇಲಿಗಳಂತೀವಿ ನಾವು, ತಿರ್ಗಾಡ್ತಾವ. ಅವಾಗ ಅನಿಸ್ತು ಸುಮ್ನೆ ಯಾಕಪ್ಪ ಕಿರಿಕಿರಿ ಮಾಡ್ದ ಅಂತ. ಇದ್ರ ಅರ್ಥ ಏನು ಅಂದ್ರ, ಮನುಷ್ಯನ ಶರೀರ ಅಗ್ನಿ ತತ್ವ ಇದೆ ನೋಡ್ರಿ, ಅದು ನಮ್ಮ ನಾಭಿಯಲ್ಲಿ ಇದೆ. ಹಾಗಾಗಿ ಇದ್ರಲ್ಲಿ ಒಂದು ಜ್ವಾಲೆ ಇದೆ, ಅದಕ್ಕೆ ಒಡಬಾಗ್ನಿ ಅಂತೀವಿ. ಒಡಬಾಗ್ನಿ ಅಂದ್ರೆ ಅದೊಂದು ಅಗ್ನಿ. ಎಲ್ಲಾ ಸಹಿಸೋದಕ್ಕೆ ಸಾಧ್ಯ ಇದೆ ಮನುಷ್ಯನಿಗೆ, ಹಸಿವೆ ಸಹಿಸೋದಕ್ಕೆ ಸಾಧ್ಯ ಇಲ್ಲ. ರೀಸನ್ ಏನು ಅಂದ್ರೆ ಈ ಶರೀರ ನಡೀತಾ ಇರೋದು ಆಹಾರದ ಮೂಲಕ. ಇದಕ್ಕೆ ಅನ್ನಮಯ ಕೋಶ ಅಂತೀವಿ. ಇದು ಮೊದಲನೇ ಲೇಯರ್. ಎಸ್. ಅದರ ನಂತರ 2ನೇ ಲೇಯರ್ ಬರುತ್ತೆ ಪ್ರಾಣಮಯ ಕೋಶ. 2ನೇ ಲೇಯರ್ ಯಾವುದು? ಪ್ರಾಣಮಯ ಕೋಶ. ಎಸ್. ಈ ಪ್ರಾಣಮಯ ಕೋಶದಲ್ಲಿನೇ 114 ಚಕ್ರಗಳಿವೆ. ಎಲ್ಲಿವೆ ಅಂದ್ರೆ ಪ್ರಾಣಮಯ ಕೋಶದಲ್ಲಿನೇ ಇವೆ. ಇಷ್ಟು ಮಾತ್ರ ನೀವು ನೆನ್ಪಿಟ್ಟು. ಚಕ್ರಗಳು ಎಲ್ಲವರಿಗೆ ಮೇಡಮ್ ಅಂದ್ರೆ ಈ ಶರೀರದಲ್ಲಿ ಇಲ್ಲ, ಟಚ್ ಮಾಡುವಂತಹ ಬಾಡಿಯಲ್ಲಿ ಚಕ್ರಗಳಿಲ್ಲ. ಇದನ್ನ ದಾಟಿ 2ನೇ ಲೇಯರ್ ಬರುತ್ತೆ ಪ್ರಾಣಮಯ ಕೋಶ. ಅಲ್ಲಿ 114 ಚಕ್ರಗಳಿವೆ, 72,000 ನಾಡಿಗಳಿವೆ. 72,000 ನಾಡಿಗಳು ಪ್ರಾಣಮಯ ಕೋಶದಲ್ಲಿ ಕೆಲಸ ಮಾಡ್ತಾ ಇವೆ.
ಇವು ಇಮೋಷನಲಿ ವರ್ಕ್ ಮಾಡುತ್ತೆ, ಭಾವನಾತ್ಮಕವಾಗಿ ಕೆಲಸ ಮಾಡ್ತಾ ಇರುತ್ತೆ, ಎನರ್ಜಿ ಜೊತೆ ಕಾರ್ಯ ಮಾಡುತ್ತೆ. ಮತ್ತೆ ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಇದು ಕಣ್ಣಿಗೆ ಕಾಣುವುದಿಲ್ಲ ಆದ್ರೂ ಕಾರ್ಯ ಮಾಡುತ್ತೆ. ಯಾರ್ಯಾರಿಗೆ ನಂಬಿಕೆ ಇದೆ ಯಾವ್ದು ಕಣ್ಣಿಗೆ ಕಾಣೋದಿಲ್ಲ ಅದು ಕೆಲಸ ಮಾಡುತ್ತೆ ಅಂತ ನಂಬ್ತೀರಿ? ನಂಬದಂಗಿಲ್ಲ ನೀವು. ಇಲ್ರಿ ಮೇಡಮ್ ನಾವ್ ಕಣ್ಣಿಗೆ ಕಾಣುರೇ ನಾವು ನಂಬ್ತೀವ್ರಿ ಅಂತ ಯಾರ್ಯಾರು ಹೇಳ್ಯಾರ ನೋಡ್ರಿ, ಅವ್ರೆಲ್ಲರಿಗೂ ಕೋವಿಡ್ ಟೈಮಿಗೆ ಏನಾಗಿದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ. ಒಬ್ಬರ ಕೋವಿಡ್ ನೋಡ್ದೇವ ಕಣ್ಣಿಲಿ? ಆ ಟಿವಿ ನೈನ್ದಾಗ ತೋರ್ಸಿ ನಂಗೆ ಇರ್ಲಿಲ್ಲ, ಅದು ಸುಮ್ಮನೆ ಅಂಜಿಸ್ಲಾಕ್ ಹಿಂಗ್ ರೌಂಡ್ ಮಾಡಿ ಅದಕ್ಕೆ ಮುಳ್ ಮುಳ್ ಮಾಡಿ ಅರೇ ಕೇಳ್ಬೇಡ್ರಿ, ಭಯಂಕರ ನಮ್ ತಲೆ ಕೆಡ್ಸಿದವ್ರು ಅವ್ರೇ ಚಾನಲ್ದವ್ರೆಲ್ಲ. ರಿಯಲ್ದೊಳಗ್ ಹಂಗಿರ್ಲೇ ಇಲ್ಲ, ಯಾಕಂದ್ರ ಅದು ಯಾರು ನೋಡೇ ಇಲ್ಲ. ಈಗ ಬರ್ಕೋರಿ, ಇನ್ವಿಸಿಬಲ್ ಎನರ್ಜಿ 98% ಇದೆ ನಮ್ ಸುತ್ತ. ವಿಸಿಬಲ್ ಕಣ್ಣಿಗೆ ಕಾಣೋದಿದೆ ನೋಡ್ರಿ ಓನ್ಲಿ 2% ಇದೆ ಅಷ್ಟೇ. 98% ಕಣ್ಣಿಗೆ ಕಾಣೋದಿಲ್ಲ, ಅದು ಕಾರ್ಯ ಮಾಡುತ್ತೆ. ಅದೇ ರೇಖಿ, ಅದೇ ಬ್ರಹ್ಮಾಂಡದ ಶಕ್ತಿ ಅಂತ ಹೇಳಿ ಕರಿತೀವಿ. ಅದು ಎಲ್ಲಿಂದ ಶುರು ಆಗುತ್ತೆ ಅಂದ್ರ ನಮ್ಮ ಪ್ರಾಣಮಯ ಕೋಶದಿಂದ ಪ್ರಾರಂಭ ಆಗುತ್ತೆ. ಅದ್ರ ನಂತರ 3ನೇ ಲೇಯರ್ ಬರುತ್ತೆ ಮನೋಮಯ ಕೋಶ, ನಮ್ಮ ಮನಸ್ಸು ಚಿತ್ತ. ಮೂರನೇ ಲೇಯರ್ ಮನೋಮಯ ಕೋಶ. ಅದ್ರ ನಂತರ 4ನೇ ಲೇಯರ್ ಬರುತ್ತೆ ವಿಜ್ಞಾನಮಯ ಕೋಶ. 4ನೇ ಲೇಯರ್ ಯಾವುದು? ವಿಜ್ಞಾನಮಯ ಕೋಶ. ಇದಕ್ಕೆ ಸೆಲ್ಸ್ ಗಳ ಜಗತ್ತಂತ ಅನ್ಕೊಡಿ, ವಿಜ್ಞಾನಮಯ ಕೋಶ. ಅದ್ರ ನಂತರ ಕೊನೆಗೆ ಬರುತ್ತೆ ಆನಂದಮಯ ಕೋಶ. ಹಾಗಾಗಿ ಇಲ್ಲಿ ಸರಿಯಾಗಿ ಎಲ್ರು ಕರೆಕ್ಟ್ ಆಗಿ ಕೇಳ್ರಿ, ಪೆನ್ನು ಡೈರಿ ಎಲ್ಲಾನು ಕೆಳಗಿಡ್ರಿ. ಇಲ್ಲಿ ಒಂದು ವಿಷಯ ದೃಢೀಕರಣ ಇದೆ ನಿಮ್ಗೆ. ರೇಖೀಯ ಎನರ್ಜಿ ಇದೆ ನೋಡ್ರಿ, ಅನ್ನಮಯ ಕೋಶದಿಂದ ಪ್ರಾರಂಭವಾಗಿ ಆನಂದಮಯ ಕೋಶ ತನಕ ಬರುತ್ತೆ ಇದು. ಹಾಗಾಗಿ ಈ ಎಲ್ಲಾ ಲೇಯರ್ಸ್ ಗಳು ಹೀಲ್ ಆಗೋದಕ್ ಶುರು ಆಗುತ್ತೆ. ಈವನ್ ನಮ್ಮ ಪಾಸ್ಟ್ ಲೈಫ್ ಸಮೇತ ಹೀಲ್ ಆಗುತ್ತೆ. ಅಷ್ಟು ವಿಶ್ವಾಸದಿಂದ ನೀವು ಮಾಡ್ಬೇಕು. ಎಲ್ಲ ಚಕ್ರಗಳು ಸಮೇತ ಇಲ್ಲಿ ಬ್ಯಾಲೆನ್ಸ್ ಆಗೋದಕ್ಕೆ ಶುರು ಆಗುತ್ತೆ. ಹಾಗಾಗಿ ಪಂಚಕೋಶಗಳು ನಮ್ಮ ಶರೀರದಲ್ಲಿ ಕೆಲಸ ಮಾಡ್ತಾ ಇವೆ. ಇಲ್ಲಿ ಬರ್ಕೋರಿ, ಚಕ್ರಗಳು ಎಲ್ಲಿವೆ ಅಂದ್ರೆ ನಮ್ಮ ಪ್ರಾಣಮಯ ಕೋಶದಲ್ಲಿ ಚಕ್ರಗಳಿವೆ. ಇಲ್ಲಿ 7 ಚಕ್ರಗಳು, ಪ್ರಮುಖ ಚಕ್ರಗಳು ಬರುತ್ತೆ. ಅದರ ಹೆಸರು ಬರೀರಿ ಒಂದೊಂದು. ನಾನ್ ಮನಿನ್ ದಿವ್ಸ ಬರ್ಸಿನೇನು ಅಂತ ಅನ್ಕೊಂಡಿನಿ, ಮತ್ತು ಬರ್ಸಿಲ್ಲ ಅಂದ್ರೆ ಬರ್ಕೊಟ್ರಿ. ಹಾ, ಲಕ್ಷ್ಮಿ ಮೇಡಮ್ ಹೇಳ್ತಾರೆ ಏನ್ ಬರ್ಸಿಲ್ರಿ ಮೇಡಮ್, ಈಗ ಬರೀರಿ. ಎಸ್. ಸೊ 114 ಚಕ್ರಗಳಲ್ಲಿ 7 ಚಕ್ರಗಳನ್ನ ನಾವು ಪ್ರಮುಖ ಚಕ್ರಗಳು ಅಂತ ಹೇಳಿ ಕರಿತೀವಿ. ಅದ್ರಲ್ಲಿ ಮೊದಲನೇದು ಬರುತ್ತೆ ಮೂಲಾಧಾರ ಚಕ್ರ. ಮತ್ತೆ ಇವು ರಟ್ ಹೊಡಿಬೇಕು ನೋಡ್ರಿ, ನೆನ್ಪಿಡ್ರಿ. ಈ 7 ಚಕ್ರಗಳ ಹೆಸರು ರಟ್ ಹೊಡಿಬೇಕು, ನೀವು ಬಾಯ್ಪಾಟ್ ಮಾಡ್ಬೇಕು. ನಾಳೆ ನಿಮ್ಗೆ ಸೆಲ್ಫ್ ಹೀಲಿಂಗ್ ಮಾಡುವಾಗ ನೀವು ಇದೇ ಚಕ್ರಗಳಿಗೆ ಕೈಯನ್ನ ತಗೋತಾ ಮೇಲ್ ಬರೋದಿರುತ್ತೆ. ಎಲ್ಲಾದ್ರೂ ಮರ್ತ್ ಬಿಟ್ರಿ, ನಾನ್ ಒಂದ್ ಚಕ್ರ ಹೇಳ್ದ ನೀವ್ ಒಂದ್ ಚಕ್ರಕ್ ಬಂದ್ರಿ ಅಂದ್ರೆ ನಿಮ್ಗೆ ಚಕ್ರ ಬರೋದಕ್ ಶುರು ಆಗುತ್ತೆ. ನೆನ್ಪಿಡ್ರಿ, ಫ್ರೀಕ್ವೆನ್ಸಿ ಚೇಂಜ್ ಆಗುತ್ತೆ, ಎನರ್ಜಿ ಚೇಂಜ್ ಆಗುತ್ತೆ. ಹಾಗಾಗಿ ಇವತ್ ರಾತ್ರಿ ಮಲ್ಕೋಕ್ಕಿಂತ ಮುಂಚೆ ಒಂದ್ 4-5 ಸಲ ಆದ್ರೂ ಬರ್ದ್ ಮಲ್ಕೊಡ್ರಿ. ಮೊದಲನೇದ್ ಬರುತ್ತೆ ಮೂಲಾಧಾರ ಚಕ್ರ. ಮೂಲಾಧಾರ ಚಕ್ರ ಅಂದ್ರ ನಮ್ಮ ಬೆನ್ನ ಎಲುಬು ಕೊನೆ ಟಿಪ್ ಇದೆ ನೋಡ್ರಿ, ಅಲ್ಲಿ ಮುಂದಿನ ಭಾಗದಲ್ಲಿ ನಾವ್ ಅದನ್ನ ಮೂಲಾಧಾರ ಚಕ್ರ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅದ್ರ ನಂತರ 2ನೇದ್ ಬರುತ್ತೆ ಸ್ವಾದಿಷ್ಠಾನ ಚಕ್ರ. ಸ್ವಾದಿಷ್ಠಾನ ಚಕ್ರ ಎಲ್ಲಿ ಅಂದ್ರ ನಮ್ಮ ನಾಭಿಯ ಕೆಳಗೆ 2 ಇಂಚ್. ನಾಭಿಯ ಕೆಳಗೆ 2 ಇಂಚ್ ಸ್ವಾದಿಷ್ಠಾನ. ಅದರ ನಂತರ 3ನೇ ಚಕ್ರ ಬರುತ್ತೆ ಮಣಿಪುರ ಚಕ್ರ. ಅದು ನಾಭಿಯ ಮೇಲೆ 2 ಇಂಚ್. ನಾಭಿಯ ಮೇಲೆ 2 ಇಂಚ್. ಅದರ ನಂತರ ಬರುತ್ತೆ ಹೃದಯ ಚಕ್ರ, ಹಾರ್ಟ್ ಚಕ್ರ ಅಂತ ಹೇಳಿ ಕರೀತಾರೆ. ಇದಕ್ಕೆ ಅನಾಹತ ಚಕ್ರನು ಅಂತ ಹೇಳ್ತಾರೆ, ಅಥವಾ ಅನ್ಹದ್ ಚಕ್ರ ಹಿಂದಿಯಲ್ಲಿ. ಹೃದಯ ಚಕ್ರ. ಅದರ ನಂತರ ನೆಕ್ಸ್ಟ್ ಬರುತ್ತೆ ವಿಶುದ್ಧಿ ಚಕ್ರ. ಇಲ್ಲಿ ನಾನು ಯಾವಾಗ್ಲೂ ಹೇಳ್ತೀನಿ ನೋಡ್ರಿ, ಥೈರಾಯ್ಡ್, BP, ಶುಗರ್ ಏನಿದ್ರು ರೇಖೆಯಲ್ಲಿ ಕಡಿಮೆ ಆಗುತ್ತೆ ಅಂದ್ರೆ ಇವೇ ಚಕ್ರಗಳು ಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಅದ್ರ ನಂತರ ಇಲ್ಲಿ ಆಜ್ಞಾ ಚಕ್ರ, ಭ್ರುಕುಟಿಯ ಮಧ್ಯದಲ್ಲಿ ಆಜ್ಞಾ ಚಕ್ರ. ಕೊನೆಗೆ ಬರುತ್ತೆ ಕ್ರೌನ್ ಚಕ್ರ ಇಲ್ಲಿ.
ಈ ಇಷ್ಟೂ ಚಕ್ರಗಳು ಎಲ್ಲಿವೆ ಅಂದ್ರೆ ನಮ್ಮ ಪ್ರಾಣಮಯ ಕೋಶದಲ್ಲಿ ಕೆಲಸ ಮಾಡ್ತಾ ಇವೆ. ನಿಮ್ಗೆ ಎಲ್ಲರಿಗೂ 7 ಚಕ್ರ ಮತ್ತೆ ಪಂಚಕೋಶಗಳ ಬಗ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿನಿ. 3 ಟಾಪಿಕ್ ಅನ್ನ ಕವರ್ ಮಾಡೀನಿ ಈಗ. ಮೊದಲನೇ ಬ್ರಹ್ಮಾಂಡದ 5 ನಿಯಮ ನೆನ್ಪಿದೆನಾ? ಹಾ, ಬ್ರಹ್ಮಾಂಡದ 5 ನಿಯಮಗಳನ್ನು ಹೇಳಿನಿ. ಮತ್ತೆ ಪಂಚಕೋಶಗಳಲ್ಲಿ ಅವು ಅಷ್ಟು ಹೆಸರುಗಳ ಸಮೇತ ಹೇಳಿನಿ. ಮತ್ತೆ ಸಪ್ತ ಚಕ್ರಗಳು, ಇಷ್ಟು ಮಾಹಿತಿಯನ್ನ ನಾನು ಈಗಾಗ್ಲೇ ಕೊಟ್ಟಿನಿ. ಗೊತ್ತಾಯ್ತಾ? ಇದರಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಚಕ್ರಗಳ ಹೆಸರು ಮತ್ತು ಪ್ಲೇಸ್ ಅನ್ನ ನೀವು ನೆನ್ಪಿಡ್ಬೇಕಷ್ಟೇ. ನಾಳೆ ನಿಮ್ಗೆ ಸಂಪೂರ್ಣ ಸೆಲ್ಫ್ ಹೀಲಿಂಗ್ ಅನ್ನ ಕಲಿಸ್ತೀನಿ. ನಾಳೆ ಬೆಳಗ್ಗೆ ನಿಮ್ಮನ್ನ ನೀವು ಯಾವ ರೀತಿ ಚಿಕಿತ್ಸೆಯನ್ನ ಮಾಡ್ಕೊಳ್ಬೇಕು, ಅಲ್ಲಿ ಚಕ್ರಗಳ ಬಗ್ಗೆನೇ ನಿಮ್ಗೆ ಗೊತ್ತಿರ್ಬೇಕು. ಡನ್? ಓಕೆನಾ? ಹಾ, ಯಾಕೋ ಭಾರಿ ಸೀರಿಯಸ್ ಆಗೋಗಿರಿ ಎಲ್ಲಾರು. ರೇಖೆ ಅಂದ್ರೆ ಅಂತ ಭಯಂಕರ ತಿಳ್ಕೊಬೇಡ್ರಿ ನೀವು. ಬಹಳ ಸರಳ ಇದೆ, ಬಹಳ ಸಹಜ ಇದೆ. ಫಸ್ಟ್ ಟೈಮ್ ಕೇಳಿರ್ತಾರಲ್ಲ, ಅಯ್ಯೋ ಪರಮಾತ್ಮ ಇದು ಏನು ಹಿಂಗ. ನನ್ಗೂ ಆಗಿತ್, ನಿಮ್ಗೂ ತಿಳ್ಕೊಬೇಡ್ರಿ. ನಾ ರೇಖಿ ಕೇಳಿದ್ರೆ ಏನ್ ರೇಖಾಗಣಿತ ಏನ್ರ ಕಲಿಸ್ತಾರ ಅನ್ನೋದು ಬಿಟ್ಕೊಟ್ಟಿದ್ದಾನ. ನಂಗೂ ರೇಖಿ ಬಗ್ಗೆ ಗೊತ್ತಿರ್ಲಿಲ್ಲ. 5 ವರ್ಷದ ಹಿಂದೆ ರೇಖಿಗೂ ನಮಗೂ ಏನ್ ಸಂಬಂಧ ಇಲ್ಲ, ಜೀರೋದೊಳಗಿದ್ದಾನ. ನನ್ ಜೀವನದಲ್ಲಿ ಒಂದಿಷ್ಟು ಸಮಸ್ಯೆಗಳಿದ್ದು, ಆ ಸಮಸ್ಯೆಗಳಿಗೆ ಪರಿಹಾರಕ್ಕಾಗಿ ರೇಖೆಯ ಜೊತೆಗೆ ನಾನು ಜೋಡಿಸ್ಕೊಂಡ, ಅದರಲ್ಲಿ ಸ್ಪೆಷಲಿ ಥೈರಾಯ್ಡ್ ಸಲುವಾಗಿ. ಮತ್ತೆ ನನ್ನ ಹಿಂದೆ ಬೆನ್ ಹಿಂದೆ ನನ್ಗೆ 3 ಗಡ್ಡೆಗಳಿದ್ದು ಇಷ್ಟಿಷ್ಟು. ಸೊ ಹಾಗಾಗಿ ನಾನು ರೇಖಿ ಲೆವೆಲ್ 1 ಲೆವೆಲ್ 2 ಕಲಿಯೋ ತನಕ ನನ್ಗೂ ಏನು ಗೊತ್ತಿರ್ಲಿಲ್ಲ. ಬಟ್ ಯಾವಾಗ ಟು ದ ಲಾಸ್ಟ್ ಡೇ ನಮ್ ಗುರುಗಳು ಕ್ವಶನ್ ಆನ್ಸರ್ ಸೆಷನ್ ಮಾಡುವಾಗ ನಾನು ಅವ್ರಿಗೆ ಮೆಸೇಜ್ ಹಾಕ್ದ, ಶರೀರದಲ್ಲಿ ಗಡ್ಡೆಗಳಿದ್ರು ಕರಗುತ್ತೇನೋ ರೇಖಿದೊಳಗ. ಅವಾಗ ಅವ್ರು ಒಂದು ಟೆಕ್ನಿಕ್ ಅನ್ನ ಹೇಳಿದ್ರು, ಸೈಕಿಕ್ ಸರ್ಜರಿ ಅಂತಿದೆ, ನೀವೇ ಆಪರೇಷನ್ ಮಾಡ್ಕೊಂಡು ಕಮ್ ಮಾಡ್ಬೋದು ಅಂತ. ನಾವೊಂದು ಬಹಳ ಭಯಂಕರದೇ, ಬಹಳ ಚಂದದ. ಹಾಸ್ಪಿಟಲ್ ಇಲ್ಲ, ಡಾಕ್ಟರ್ ಇಲ್ಲ, ಟ್ಯಾಬ್ಲೆಟ್ಸ್ ಇಲ್ಲ, ಟ್ರೀಟ್ಮೆಂಟ್ ಇಲ್ಲ, ಆಪರೇಷನ್ ಇಲ್ಲ, ಮತ್ತೇನು ಇಲ್ಲ, ಎತ್ತಿಲ್ಲ, ಬಹಳ ಚಂದದ ಇದು ಅಂತ ಹೇಳಿ ಅನ್ಕೊಂಡು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗೋದಕ್ ಹೋದವ್ರು. ಹಿಂಗೆ ಸರ್ಚ್ ಮಾಡಿ 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 7 ಜನ ಮಹಾ ಗುರುಗಳಿದ್ದಾರೆ ನನ್ಗೆ ರೇಖಿಯಲ್ಲಿ. ಅವ್ರದ್ದೆಲ್ಲಾರು ತಗೊಂಡ್ಮೇಲೆ ನಂಗೆ ಗೊತ್ತಾಗಿದ್ದು ರೇಖಿ ವರ್ಕ್ ಮಾಡೋದು 21 ಡೇಸ್ ಅಲ್ಲಿ ಅಂತ. 2 ದಿನ 3 ದಿನ ಗೇಮ್ ಅಲ್ಲೇ ಎಲ್ಲ. ರೇಖಿ ಅಂದ್ರೆ ಬ್ರಹ್ಮಾಂಡದ ಶಕ್ತಿ ಇದೆ. ಬ್ರಹ್ಮಾಂಡದ ಶಕ್ತಿ ಎಲ್ಲೋ 2 ದಿನ 3 ದಿನ ರಟ್ ಹೊಡಿತೀನಿ, ಟ್ರೈನಿಂಗ್ ತಗೋತೀನಿ ಅಂದ್ರೆ ಆಗೋದಿಲ್ಲ. ಹಾಗಾಗಿ ರೇಖಿ ಇದೆ ನೋಡ್ರಿ, ಇದು ತರಬೇತಿ ಅಲ್ಲ, ರೇಖಿ ಒಂದು ವಿದ್ಯೆ ಇದೆ. ನೆನ್ಪಿಟ್ಕೋರಿ ಮತ್ ಬರೀರಿ. ರೇಖಿ ಒಂದು ವಿದ್ಯೆ. ವಿದ್ಯೆ ಅಂದ್ರೆ ಲೈಫ್ ಟೈಮ್ ವರ್ಕ್ ಮಾಡುತ್ತೆ ನಿಮ್ ಜೊತೆಗೆ. ಮತ್ತೆ ಯಾವಾಗ ನೀವು ರೇಖಿ ದೀಕ್ಷೆ ತಗೊಂಡಿರ್ತೀರಿ ನೋಡ್ರಿ, ನೀವು ನನ್ ಜೊತೆಗೆ ಒಂದು ಚಾನಲ್ ಆಗಿರ್ತೀರಿ ಲೈಫ್ ನಲ್ಲಿ. ನಿಮ್ಗೆ ಯಾವಾಗ್ಲೂ ಗುರು ಅಂತ ಬಂದಾಗ ಒಬ್ರು ಪಿಕ್ಚರ್ ಬರುತ್ತೆ ನೋಡ್ರಿ, ನೀವು ನೋಡ್ತಾ ಹೋಗ್ರಿ ನಾಳೆ ದೀಕ್ಷೆ ನಂತರ. ಸೊ ಹಾಗಾಗಿ ಇಂತಹ ಅದ್ಭುತವಾಗಿರುವಂತಹ ರೇಖೆಯ ಜೊತೆಗೆ ನಾನ್ ಜೋಡಿಸ್ಕೊಂಡ ಗ್ರ್ಯಾಂಡ್ ಮಾಸ್ಟರ್ ಆದ. ಆಮೇಲೆ ನಾನು ಸೈಕಿಕ್ ಸರ್ಜರಿ ಮಾಡ್ಕೊಂಡ, ಚಕ್ರ ಬ್ಯಾಲೆನ್ಸಿಂಗ್ ಮಾಡಿದ್ಮೇಲೆ ನನ್ನ ಥೈರಾಯ್ಡ್ ಹೋಗ್ಬಿಡ್ತು. ನನ್ನ ಹೃದಯ ಚಕ್ರದಿಂದ ಕೆಳಗಿರುವಂತ ಎಲ್ಲಾ ಚಕ್ರಗಳು 100ಕ್ಕೆ 100ರಷ್ಟು ಇಂಬ್ಯಾಲೆನ್ಸ್ ಇದ್ದು, ಒಂದು ಬ್ಯಾಲೆನ್ಸ್ ಇರ್ಲಿಲ್ಲ. ಶಾರೀರಿಕವಾದ ಸಮಸ್ಯೆನೂ ಅಷ್ಟೇ ಇತ್ತು, ಮಾನಸಿಕ ಅಷ್ಟೇ ಇತ್ತು, ಭಾವನಾತ್ಮಕ ಇತ್ತು. ಅದಕ್ಕೆ ಬೇರೆ ಬೇರೆ ಕಾರಣಗಳು ಇದ್ದು, ಅದೆಲ್ಲ ನಾನೀಗೇನು ಡಿಸ್ಕಸ್ ಮಾಡೋದಿಲ್ಲ. ಬಟ್ ನನಗೆ ಯಾವಾಗ ರಿಸಲ್ಟ್ ಬಂತು, ಆಮೇಲೆ ನಾನು ರೇಖಿ ಲೆವೆಲ್ 1 ಲೆವೆಲ್ 2 ಕಲಿಸೋದಕ್ಕೆ ಶುರು ಮಾಡಿದೆ. ಸುಮಾರು 2 ವರ್ಷ ಬರೀ ಎರಡಂತ ಅಷ್ಟೇ ಮಾಡ್ತಿದ್ದ, ರೇಖಿ ಲೆವೆಲ್ 1 ಲೆವೆಲ್ 2 ಪೂರ್ತಿ ಪರ್ಫೆಕ್ಟ್ ಆಗಿ ಎಲ್ಲರಿಗೆ ರಿಸಲ್ಟ್ ಕೊಟ್ಮೇಲೆ ಮತ್ತೆ ನನ್ ಗುರುಗಳಿಗೆ ಹೇಳ್ದ, ಈಗ 2 ವರ್ಷದಲ್ಲಿ ಮಾಡ್ತಾ ಇದ್ದೀನಿ, ಗ್ರ್ಯಾಂಡ್ ಮಾಸ್ಟರ್ ಮಾಡ್ಬೋದಾ ಅಂತ. ಮತ್ತೆ ಅವ್ರು ಅಲ್ಲಿ ನನ್ಗೆ ಅಪ್ಡೇಟ್ ಆಗಿರುವಂತ ಮಾಹಿತಿಯನ್ನ ಕೊಟ್ರು. ಮತ್ತೆ ಅವ್ರ ಜೊತೆಗೆ 2 ತಿಂಗಳು ಪ್ರಾಕ್ಟೀಸ್ ಮಾಡಿದ್ಮೇಲೆ ಮತ್ತೆ ನಾನು ಗ್ರ್ಯಾಂಡ್ ಮಾಸ್ಟರ್ಶಿಪ್ಗೆ ಕಲಿಸೋದಕ್ಕೆ ಶುರು ಮಾಡಿದೆ. ಹಾಗಾಗಿ ರೇಖಿ ಒಂದು ಮಹಾನ್ ವಿದ್ಯೆ ಇದೆ, ಸಣ್ಣ ವಿದ್ಯೆ ಅಂತ ತಿಳ್ಕೊಬೇಡ್ರಿ. ನೀವು ಇಂಡಿಯಾದೊಳಗೆ ಕುಂತ ಅಮೆರಿಕಾದವ್ರಿಗೆ ಹೀಲ್ ಮಾಡ್ಬೋದು, ಅಷ್ಟು ಪಾವರ್ ಇದೆ ರೇಖಿಯಲ್ಲಿ. ಅದ್ರ ನಿಮ್ಗೆ ನಂಬಿಕೆ ಇರ್ಬೇಕಷ್ಟೇ. ನಂಬಿ ಕರೆದರೆ ಓ ಎನ್ನನೇ ಶಿವ ಅಂತಿದೆ ನೋಡ್ರಿ. ಹಾಗಾಗಿ ಆ ವಿಶ್ವಾಸ ಯಾರ ಹತ್ರ ಇರುತ್ತೆ ನೋಡ್ರಿ, ಅಲ್ಲಿ ರೇಖಿ ವರ್ಕ್ ಮಾಡುತ್ತೆ. ಓಕೆನಾ? ನೆಕ್ಸ್ಟ್ ಮುಂದೆ ಹೋಗೋಣ, ಹಾಗೆ ಬಡೆ. ಹಾ, ಸೊ ನೆಕ್ಸ್ಟ್ ಈಗ ಬರೀರಿ. ನಿಮ್ಮ ಡೈರಿಯಲ್ಲಿ ನಿಮ್ ಕೈಯನ್ನ ಇಟ್ಟು ಈ ರೀತಿ ಪೆನ್ಲಿಂದ ಒಂದು ಡ್ರಾ ಮಾಡ್ರಿ. ನಿಮ್ಮ ಡೈರಿಯಲ್ಲಿ ಸಣ್ಣವರಿದ್ದಾಗ ಮಾಡ್ತಿದ್ದೇವ್, ನೆನ್ಪಿಟ್ಕೊಂಡಿರಿ ಅಂತ ಅನ್ಕೊಂಡಿನಿ, ಅದನ್ನ ಡ್ರಾ ಮಾಡ್ರಿ. ಆಮೇಲೆ ಎಲ್ಲ ನಿಮ್ ಹೆಸರು ಇಟ್ಕೋರಿ. ಇಲ್ಲೊಬ್ರು ಡೆಲ್ ಅಂತ ಕುಂತೀರಿ, ಎಲ್ಲ ಕಂಪನಿ ಹೆಸರು ಇಟ್ಕೊಂಡು ಕಂಪನಿಗೆ ಎನರ್ಜಿ ಕೊಡ್ಲತ್ತೀರಿ. ನಿಮ್ ಹೆಸರು ಇಟ್ಕೋರಿ, ನಿಮ್ಮನ್ನ ನೀವು ಪ್ರೀತಿಸ್ರಿ. ಎಲ್ಲಾರು ಪಿಕ್ಚರ್ ಅನ್ನ ರೆಡಿ ಮಾಡ್ತಾ ಇದ್ದೀರಿ ಅಂತ ಅನ್ಕೊಂಡಿನಿ. ಹಿಂಗ್ ಸಣ್ಣಾಗಿದ್ದಾಗ ಆಟ ಆಡ್ತಿದ್ದೇವಲ್ಲ, ಎಲ್ಲರಿಗೂ ನೆನ್ಪಿದೇನ? ಸೇಮ್ ಹಂಗೆ ರೇಖಿ ಅಂದ್ರೆ ಬಾಲ್ಯಕ್ಕೆ ಹೋಗೋದೇ.
ರೇಖಿ ಕಲ್ತ್ ದೊಡ್ಡವ್ರಾಗ್ಲತ್ತೀವಿ ಅಂತ ತಿಳ್ಕೊಬೇಡ್ರಿ ನೀವು, ಸಣ್ಣವ್ರಾಗೋದಿದೆ ಇಲ್ಲಿ. ಆ ಎನರ್ಜಿ ಕನೆಕ್ಟ್ ಆಗೋದಿದೆ. ಮಕ್ಕಳಿಗೆ ಬಹಳ ಬೇಗ ಹೀಲಿಂಗ್ ಆಗುತ್ತೆ ರೇಖೆಯಲ್ಲಿ ದೊಡ್ಡವ್ರಕ್ಕಿಂತನೂ. ರೀಸನ್ ಏನು ಅಂದ್ರೆ ಮನಸ್ಸು ಏನು ಕ್ವಶನ್ ಮಾಡಂಗಿಲ್ಲ, ಡೌಟ್ ಮಾಡೋದಿಲ್ಲ. ಮಕ್ಕಳಿಗೆ ಬರೀ ಸ್ವೀಕಾರ ಮಾಡೋ ಮನೋಭಾವ ಇರುತ್ತೆ ಮಕ್ಕಳ ಹತ್ರ. ಅದಕ್ಕೆ ಮಕ್ಕಳಿಗೆ ರಿಸಲ್ಟ್ ಬರುತ್ತೆ. ದೊಡ್ಡವ್ರಿಗೆ ಯಾಕೆ ಬರೋದಿಲ್ಲ ಅಂದ್ರೆ ಇವ್ ಡೌಟ್ ಮಾಡ್ತಿರ್ತಾರೆ ಇವರೆಲ್ಲ. ಇಷ್ಟು ಹಾಸ್ಪಿಟಲ್ ಎಲ್ಲ ತಿರುಗಾಡಿವಿ ಏನೂ ಆಗಿಲ್ಲ. ಅರೆ ಅಲ್ಲಾಗ್ಲಿಕ್ಕಿಲ್ಲ, ಇಲ್ಲ ಆಗುತ್ತೆ. ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಆಗುತ್ತೆ ರೇಖೆಯಲ್ಲಿ. ಸೈನ್ಸ್ ಇದೆ. ರೇಖಿ ಒಂದು ಸ್ಪಿರಿಚುವಲ್ ಸೈನ್ಸ್ ಇದೆ. ಹಾಗಾಗಿ ಇದ್ರ ಮೇಲೆ ಎಷ್ಟು ನೀವು ನಂಬಿಕೆ ಇಡ್ತೀರಿ, ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ, ಅಷ್ಟು ನಿಮ್ಗೆ ಇಲ್ಲಿ ರಿಸಲ್ಟ್ ಇದೆ. ಓಕೆನಾ? ಸೊ ಈ 5 ಬೆರಳಲ್ಲಿ ಹೆಬ್ಬೆರಳಿದೆ ನೋಡ್ರಿ. ಈ ಹೆಬ್ಬೆರಳಲ್ಲಿ ಬರೆಯೋದಕ್ಕೆ ಶುರು ಮಾಡ್ರಿ. ಫೈರ್ ಎಲಿಮೆಂಟ್, ಅಗ್ನಿ ತತ್ವ. ನಮ್ಮ ಹೆಬ್ಬೆರಳಿದೆ ನೋಡ್ರಿ, ಹೆಬ್ಬೆರಳಲ್ಲಿ ಯಾವ ತತ್ವ ಇದೆ ಅಂದ್ರ ಅಗ್ನಿ ತತ್ವ ಕೆಲಸ ಮಾಡ್ತಾ ಇದೆ. ಅದಾದ್ಮೇಲೆ ಇದು ತೋರ್ ಬೆರಳು ಬರುತ್ತೆ ನೋಡ್ರಿ, ಇದು ವಾಯು ತತ್ವ, ಏರ್ ಎಲಿಮೆಂಟ್. ಆದ್ರೂ ಆ ಸ್ಪೇಸ್ ಇದೆ ನೋಡ್ರಿ, ಅಲ್ಲೇ ಬರೀರಿ ವಾಯು ತತ್ವ ಅಂತ. ಆ ಪಿಕ್ಚರ್ ಒಳಗೆ ಬರೀರಿ. ಎಸ್. ಅದ್ರ ನಂತರ ನಡುವಿನ ಬೆರಳು ಬರುತ್ತೆ ನೋಡ್ರಿ, ಅಲ್ಲಿ ಬರೀರಿ ಆಕಾಶ ತತ್ವ, ಸ್ಪೇಸ್ ಎಲಿಮೆಂಟ್. ಅದ್ರ ನಂತರ ಈ ಉಂಗುರ ಬೆರಳಿದೆ ನೋಡ್ರಿ, ಇಲ್ಲಿ ಬರೀರಿ ಪೃಥ್ವಿ ತತ್ವ, ಅರ್ತ್ ಎಲಿಮೆಂಟ್. ಅದ್ರ ನಂತರ ಕೊನೆಗೆ ಬರುತ್ತೆ ನೋಡ್ರಿ ಇಲ್ಲಿ ಜಲತತ್ವ. ಸೊ ಈ 5 ತತ್ವಗಳೆಲ್ಲ ಎಲ್ಲಿವೆ ಅಂದ್ರ ನಮ್ಮ ಅಂಗೈಯಲ್ಲಿವೆ. ಅದಕ್ಕೆ ಋಗ್ವೇದದಲ್ಲಿ ಬರುತ್ತೆ ಅಯಂ ಮೇ ಹಸ್ತೋ ಭಗವಾನ್ ಅಯಂ ಮೇ ಭಗವತ್ತರಂ. ಅಯಂ ಮೇ ಹಸ್ತೋ ಭಗವಾನ್ ಅಂದ್ರ ನನ್ನ ಅಂಗೈಯಲ್ಲಿ, ಹಸ್ತದಲ್ಲಿ ಭಗವಂತನ ಶಕ್ತಿ ಇದೆ ಅಂತ ಋಗ್ವೇದ ಹೇಳುತ್ತೆ. ಹಾಗಾಗಿ ಸಂಪೂರ್ಣ ರೇಖೆ ಇದೆ ನೋಡ್ರಿ, ಅದು ಅಂಗೈಯಲ್ಲಿ ಹರಿಯೋದಕ್ಕೆ ರೀಸನ್ ಏನು ಅಂದ್ರ ಎಲ್ಲಾ ತತ್ವಗಳು ನಮ್ಮ ಅಂಗೈಯಲ್ಲಿನೇ ಕೆಲಸ ಮಾಡ್ತಾ ಇವೆ. ಹಾಗಾಗಿ ಶರೀರ ಇದೆ ನೋಡ್ರಿ, ಈಗ ನಮ್ಮನೆ ಇಷ್ಟು ದೊಡ್ಡದಿದೆ, ವೈರ್ ಎಲ್ಲಾ ಕಡೆ ಇದೆ, ಬಟ್ ಬಟನ್ ಮಾತ್ರ ಒಂದ್ ಸೈಡಿಗೆ ಇವೆಲ್ಲ ಕ್ಲಿಕ್ ಮಾಡೋದಕ್ಕೆ. ಸೇಮ್ ಅದೇ ರೀತಿ ಬಟನ್ ತರ ಕೆಲಸ ಮಾಡುತ್ತೆ ಈ ರೀತಿ. ಈಗ ನಮ್ಮ 5 ತತ್ವಗಳನ್ನ ಬ್ಯಾಲೆನ್ಸ್ ಮಾಡಿದಾಗ ಬ್ರಹ್ಮಾಂಡ ನಮ್ಗೆ ಯಾವ ರೀತಿ ಶಕ್ತಿ ಕೊಡುತ್ತೆ ಅಂತ ಹೇಳಿ ನೋಡೋಣ. ಒಂದ್ ನಿಮಿಷ 2 ಕೈಗಳನ್ನ ಜೋರಾಗಿ ಉಚ್ಕೊಳ್ರಿ, ಸ್ಪೀಡ್ ಆಗಿ 1 to 10 ಕೌಂಟ್ ಮಾಡ್ರಿ. 1 2 3 4 5 6 7 8 9 10 ಡನ್. ಸೊ ನಿಧಾನಕ್ಕೆ 2 ಒಂದ್ರ ಕೈ ಒಂದ್ರ ಮುಂದೆ ಒಂದ್ ತಗೊಂಡ್ ಬರ್ರಿ. ಎಸ್, ಆ ವೈಬ್ರೇಷನ್ ಅನ್ನ ಗುರುತಿಸ್ರಿ, ಮತ್ತೆ ನಿಧಾನಕ್ಕೆ ದೂರ ತರ್ರಿ. ನಿಧಾನಕ್ಕೆ ದೂರ ತಗೊಂಡ್ ಬರ್ರಿ. ಎಸ್, ಹಾಗೆ ದೂರ ತಗೊಂಡ್ ಬರ್ರಿ. ಎಲ್ಲಿ ತನಕ ನಿಮ್ಗೆ ವೈಬ್ರೇಷನ್ ಫೀಲ್ ಇದೆ ಅಲ್ಲಿ ತನಕ ತಗೊಂಡ್ ಬರ್ರಿ ಕೈ. ಎಸ್, ಹಾಗೆ ಮೊಳಕೈಗಳು ಗಟ್ಟಿಯಾಗಿ ಹಿಡಿಬೇಡಿ, ಸಡಿಲ ಬಿಡ್ರಿ. ಮೊಳಕೈ 2 ಜೋರಾಗಿ ಹಿಡಿಬೇಡಿ, ಸುಮ್ನೆ ಸಡಿಲ ಬಿಡ್ರಿ. ಅವ್ರು ಸಡಿಲ ತೆಗಿರ್ಲಿ, ತನ್ನಿಂದ ತಾನೇ ಕೆಲಸ ಮಾಡೋದಕ್ ಬಿಡ್ರಿ. ಮಲ್ಲನ್ಗೌಡ ಸರ್ ಸ್ವಲ್ಪ ಇನ್ನೂ ಸಡಿಲ ಬಿಡ್ರಿ, ದೂರ ತಗೊಂಡ್ ಬರ್ರಿ, ಭಯ ಪಡ್ಬೇಡ್ರಿ, ಏನಾಗೋದಿಲ್ಲ. ಹಾ, ದೂರ ಎಲ್ಲಿ ನಿಮ್ಗೆ ಎನರ್ಜಿ ಕಡಿಮೆ ಆಗಿದೆ, ಫ್ರೀಕ್ವೆನ್ಸಿ ಕಡಿಮೆ ಆಗಿದೆ ಅನಿಸುತ್ತೆ ನೋಡ್ರಿ, ಮತ್ತೆ ನಿಧಾನಕ್ಕೆ ಮುಂದೆ ತಗೊಂಡ್ ಬರ್ರಿ, ಹತ್ರ. ಈಗ ಗಮನಿಸ್ರಿ, 2 ಕೈಗಳು ತನ್ನಿಂದ ತಾನೇ ಹತ್ತಿರ ಬರ್ತಾ ಇವೆ. ಈಗ ನಿಮ್ಮ 2 ಅಂಗೈಗಳ ಮಧ್ಯದಲ್ಲಿ ಒಂದು ಎನರ್ಜಿ ಬಾಲ್ ಇದೆ. ಇದಕ್ಕೆ ಬ್ರಹ್ಮಾಂಡದ ಶಕ್ತಿ ಅಂತ ಕರಿತೀವಿ. ನಮ್ಮ ಕೈಗಳ ನಡುವೆ ಒಂದು ಬ್ರಹ್ಮಾಂಡದ ಶಕ್ತಿ ಇದೆ. ಅದನ್ನ ನಿಧಾನಕ್ಕೆ ಈ ರೀತಿ ತಗೊಳ್ಳೋದಿರುತ್ತೆ. ಈಗ ನಿಮ್ಮ 2 ಅಂಗೈಗಳಲ್ಲಿ ಏನಿದೆ, ಪಾವರ್ ಇದೆ, ಶಕ್ತಿ ಇದೆ, ಬ್ರಹ್ಮಾಂಡದ ಶಕ್ತಿ. ಇದನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ಹೀಲಿಂಗ್ ಸಲುವಾಗಿ ಬಳಸ್ತೀವಿ. ಈ ರೀತಿ ಔರಾ ಕ್ಲೆನ್ಸಿಂಗ್. ಸೊ ಹಾಗಾಗಿ ಅಪ್ನಾ ಹಾತ್ ಜಗನ್ನಾಥ್ ಅಂತ ಹೇಳ್ತಾರೆ, ವರ್ಡ್ ಬರ್ಗೋರಿ.
ನಮ್ ಕೈಗಳಿವೆ ನೋಡ್ರಿ, ಇವು ಜಗನ್ನಾಥ್ ಅಂದ್ರೆ ಪರಾತ್ಪರ ಶಕ್ತಿ ಇದೆ ನೋಡ್ರಿ, ನಮ್ಮ ಅಂಗೈಯಲ್ಲಿ ಇದೆ. ಎಸ್, ಅದಕ್ಕೆ ಅಥರ್ವ ವೇದದಲ್ಲಿ ಬರುತ್ತಿಲ್ಲ, ನನ್ನ ಎರಡೂ ಅಂಗೈಯಲ್ಲಿ ಅನಂತ ಬ್ರಹ್ಮಾಂಡದ ಶಕ್ತಿ ಇದೆ, ನಾನು ಇದನ್ನ ಲೋಕ ಕಲ್ಯಾಣಕ್ಕಾಗಿ ಬಳಸುತ್ತೇನೆ ಅಂತ ಅಥರ್ವ ವೇದ ಹೇಳುತ್ತೆ. ಹಾಗಾಗಿ ಇದನ್ನ ನಾವು ಇಂಡಿಯನ್ ರೇಖಿ ಅಂತ ಹೇಳಿ ಕರಿತೀವಿ. ಎಸ್, ಸೊ ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡು ಮುಂದೆ ಹೋಗೋಮಿ. ಯಾರ್ಯಾರಿಗೆ ಅರ್ಥ ಆಗಿದೆ ಸ್ವಲ್ಪ ಎರಡು ಕೈ. ಅರ್ಥ ಆಗೋ ತರ ಹೇಳ್ತಾ ಇದ್ದೀನಿ ಅಂತ ನಾನ್ ಅನ್ಕೊಂಡಿನಿ. ಬಹಳ ಅರ್ಥ ಆಗ್ತಾ ಇಲ್ಲ ಅಂದ್ರೆ ತಲೆ ಕೆಡಿಸ್ಕೊಳ್ಬೇಡ್ರಿ, ರೆಕಾರ್ಡಿಂಗ್ ಬರುತ್ತೆ ಮತ್ ನೋಡ್ರಿ 3-4 ಸಲ ನೋಡ್ರಿ. ಯಾವ್ದು ಒಂದು ವಿದ್ಯೆ ಇದೆ ನೋಡ್ರಿ, ಒಂದೇ ಸಲಕ್ ಬರುತ್ತೆ ಅಂತ ನಾನು ಹೇಳೋದಿಲ್ಲ. ನನ್ಗೆ ಬಂದಿಲ್ಲ ಅಂದ್ರೆ ನಿಮ್ಗೆ ಹೆಂಗ್ ಬರುತ್ತೆ? ಟೈಮ್ ತಗೊಳುತ್ತೆ, ಸಮಯ ತಗೊಳುತ್ತೆ. ಜೀವನದಲ್ಲಿ ಯಾವುದೇ ಒಳ್ಳೇದಿದೆ ನೋಡ್ರಿ, ಅದು ಬಹಳ ಸ್ಲೋ ಪ್ರೊಸೆಸ್ ಇದೆ, ಗೊತ್ತಾಯ್ತಲ್ಲ. ಒಂದ್ ಆಕ್ಸಿಡೆಂಟ್ ಆಗೋದಕ್ 10 ಸೆಕೆಂಡ್ ಸಾಕು. ಮುರ್ದಿರೋ ಕಾಲ್ ರಿಪೇರ್ ಆಗ್ಲಕ್ 1 ವರ್ಷ ಬೇಕು. ರೀಸನ್ ಏನು ಅಂದ್ರೆ ನೆಗೆಟಿವ್ ಆಗೋದಕ್ಕೆ ತಡ ಹತ್ತಂಗಿಲ್ಲ, ಬಟ್ ಪಾಸಿಟಿವ್ ಆಗೋದಕ್ಕೆ ತಡ ಹತ್ತುತ್ತೆ, ಟೈಮ್ ತಗೊಳುತ್ತೆ. ಸೊ ಅದೇ ರೀತಿ ರೇಖಿನೂ ನಿಮ್ಗೆ ರಿಸಲ್ಟ್ ಕೊಡೋದಕ್ಕೆ ಸಮಯ ತಗೊಳುತ್ತೆ. ಅದನ್ನ ನೀವು ಕಂಟಿನ್ಯೂ ಮಾಡ್ತಾ 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 ಹೋದ್ರ ಒಂದ್ ದಿನ ರೇಖಿ ನಿಮ್ಗೆ ತಥಾಸ್ತು ಹೇಳುತ್ತೆ. ಆ ನಂತರ ನೀವು ಯಾವ ನಿಯಮಗಳ ಪಾಲನೆ ಮಾಡೋದು ಬೇಕಾಗಿಲ್ಲ, ಜಸ್ಟ್ ಕಣ್ ಮುಚ್ಚಿ ರೇಖೆ ಅಂದ್ರೆ ಸಾಕೋದು, ತನ್ನಿಂದ ತಾನೇ ಕೆಲಸ ಆಗುತ್ತೆ. ಆ ಫ್ರೀಕ್ವೆನ್ಸಿ, ಆ ಎನರ್ಜಿ ಇದೆ ನೋಡ್ರಿ, ಅದು ನಿಮ್ ಜೊತೆಗೆ ಕನೆಕ್ಟ್ ಆಗುತ್ತೆ. ಓಕೆನಾ? ಮುಂದೆ ಹೋಗೋಣ. ನೆಕ್ಸ್ಟ್ ಈಗ ಬರೀರಿ ರೇಖೀಯ ಪಂಚತತ್ವಗಳು. ನಾಳೆ ಯಾರ್ಯಾರ ಹತ್ರ ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟ್ ಇದೆ? ಡ್ರಾಯಿಂಗ್ ಸೀಟ್ ನಮ್ ಟೀಮ್ನವ್ರು ಹೇಳಿರ್ಬೋದು ಅಂತ ಅನ್ಕೊಂಡಿನಿ, ಬಟ್ ನನ್ಗೆ ನೆನಪಿಲ್ಲ. ಡ್ರಾಯಿಂಗ್ ಸೀಟ್ ಬಗ್ಗೆ ಹೇಳಿಲ್ಲ. ಎಲ್ಲಾರು ಬ್ಯುಸಿ ಆಗಿ ಹೋಗ್ಯಾರ. ನಮ್ ಟೀಮ್ನವ್ರು ಬಿ ಡಿಸೆಂಬರ್ ಲೀವ್ ಅವ ಎಲ್ಲಾರ್ದು. ಕೆಲವ್ರಿಗೆ ಆರಾಮಿಲ್ಲ, ಎಲ್ಲ ನಡೀತಾ ಇರುತ್ತೆ. ಜಾಬ್ ಮಾಡೋರ್ದೆಲ್ಲ ಗೊತ್ತಲ್ಲ ನಿಮ್ಗೆ. ಸೊ ಹಾಗಾಗಿ ಈಗ ನೆನ್ಪಿಟ್ಕೊರಿ. ನಾಳೆ ಬೆಳಿಗ್ಗೆ ಏನ್ ಮಾಡ್ರಿ, ಒಂದು ಈಗ ಬರ್ಕೊಡ್ರಿ, ಇದು ರೇಖೀಯ 5 ತತ್ವಗಳು. ನಾಳೆ ಸಂಡೇ ಇದೆ, ಒಂದು ಕೆಲಸವನ್ನ ಮಾಡ್ರಿ, ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟ್ ತರಿಸ್ರಿ, A4 ಸೈಜ್ ಇಂದು, ಮತ್ತೆ ರೆಡ್ ಕಲರ್ ಸ್ಕೆಚ್ ಪೆನ್ ಮೇಲೆ ಈ 5 ತತ್ವಗಳನ್ನ ಬರ್ದು ನಿಮ್ ಎದುರಿಗಿಡೋ ಪ್ರಯತ್ನ ಮಾಡ್ರಿ, ಕೋಶಿಶ್ ಮಾಡ್ರಿ. ಆಗ್ಲಿಲ್ಲ ಅಂದ್ರೆ ವೈಟ್ ಕಲರ್ ಮೇಲಾದ್ರೂ ಬರೀರಿ, ಇಲ್ಲ ಡೈರಿಯ ಹೊಸ ಪುಟದ ಮೇಲಾದ್ರೂ ಬರ್ದು ನಿಮ್ ಎದುರಿಗೆ ಇಟ್ಕೊಡ್ರಿ. ನಾಳೆ ದೀಕ್ಷೆ ಟೈಮಿಗೆ 5 ತತ್ವಗಳು ನಿಮ್ ಹತ್ರ ಇರ್ಬೇಕು. ಓಕೆನಾ? ಸಾಧ್ಯ ಆದ್ರೆ ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟ್ ತರಿಸ್ರಿ, ಬರೀರಿ. ಆಗ್ಲಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳ್ಬೇಡ್ರಿ, ವೈಟ್ ಕಲರ್ ನಲ್ಲಿ ಬರೀರಿ. ಆಮೇಲಾದ್ರೂ ಮನೆಯಲ್ಲಿ ಇದನ್ನ ಬರೆದು ಇದನ್ನ ಕಂಟಿನ್ಯೂ ಆಗಿ ನೀವು ಮಾಡೋದಿದೆ ಕೆಲಸ. ಸೊ ರೇಖೀಯ 5 ತತ್ವಗಳು, ಪಂಚತತ್ವಗಳು ನೋಡ್ರಿ. ಯಾವುದೇ ಒಂದು ಧರ್ಮ ಇದೆ ಅಂದ್ರೆ ಧರ್ಮಕ್ಕೆ ತನ್ನದೇ ಆಗಿರುವಂತಹ ತತ್ವ ಇದೆಯಲ್ಲ. ಪ್ರತಿಯೊಂದಕ್ಕೂ ಒಂದ್ ಧರ್ಮ ಇದೆ ಅಂದ್ರೆ ಅದಕ್ಕೊಂದು ತತ್ವನೇ ಇದೆ. ಒಂದ್ ದೇಶ ಇದೆ ಅಂದ್ರೆ ಅದಕ್ಕೂ ಒಂದ್ ತತ್ವ ಇದೆ. ಹೋಗ್ಲಿ, ಒಂದ್ ಮನೆ ಇದೆ, ನಮ್ ಮನೆ ಇದೆ ನೋಡ್ರಿ, ನಮ್ ತತ್ವಗಳೇ ಬೇರೆ ಇದೆ, ನನ್ ಮನೆ ಪಕ್ಕದಲ್ಲಿರುವಂತಹ ತತ್ವಗಳು ಬೇರೆನೇ ಇವೆ. ಗೊತ್ತಲ್ಲ ನಿಮ್ಗೆ? ಇಬ್ರು ಕಾಸ್ಟ್ ಸೇಮೇ ಇದೆ, ಅದ್ ರೂಢಿ ಸಂಪ್ರದಾಯಗಳಿವೆ ನೋಡ್ರಿ, ನಮ್ದು ಬೇರೆನೇ ಆಗಿದೆ, ಅವ್ರದ್ದು ಬೇರೆನೆ. ರೀಸನ್ ಏನು ಅಂದ್ರೆ ಪ್ರತಿಯೊಂದಕ್ಕೂ ಸಮೇತ ಅದರದೇ ಆಗಿರುವಂತಹ ತತ್ವಗಳು ಇರುತ್ತೆ. ತತ್ವ ಅಂದ್ರೆ ಅದನ್ನ ನಾವು ಅಳವಡಿಸ್ಕೊಳ್ಬೇಕು ಜೀವನದಲ್ಲಿ. ಅದೇ ರೀತಿ ರೇಖೆಯಲ್ಲೂ ಸಮೇತ ಎಷ್ಟು ತತ್ವಗಳು ಬರುತ್ತೆ? 5 ತತ್ವಗಳು, ಪಂಚತತ್ವಗಳು ಅಂತೀವಿ. ಸೊ ಯಾವ ವ್ಯಕ್ತಿ 5 ತತ್ವಗಳನ್ನ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ತಾನೆ ನೋಡ್ರಿ, ಅವನಿಗೆ ರೇಖಿ ತಥಾಸ್ತು ಹೇಳುತ್ತೆ. ನೀನ್ ಏನ್ ಕೇಳಿದ್ರು ನಾನ್ ಕೊಡ್ತೀನಿ ಅಂತ ಹೇಳುತ್ತೆ ರೇಖಿ. ರೇಖಿ ಅಂದ್ರೆ ಬ್ರಹ್ಮಾಂಡ. ಈಗ ಯಾರಿದ್ರಿ ಇವಾಗ ಪ್ರಾಮಿಸ್ ಮಾಡ್ಲಿಕ್ಕೆ ರೆಡಿ? ಮೇಡಮ್ ಅದು ಏನಾದ್ರೂ ಆಗ್ಲಿ, ಪೂರಾ 5 ಎಲ್ಲ ನಾವು ಮಾಡ್ತೀವಿ ಅನ್ನೋರು ಹಿಂಗ್ ಮಾಡ. 5 ತತ್ವಗಳು ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಳ್ತೀನಿ. ಹೊಸ ವರ್ಷ ಬರ್ತಾ ಇದೆ, ಸ್ಪೆಷಲಿ ಈ ಬ್ಯಾಚ್ ಶುರು ಮಾಡ್ತಾ ಇರೋದು ಹೊಸ ವರ್ಷದ ಸಲುವಾಗಿ. ನಾವು ಇದ್ರ ನಮಗೂ ಪ್ಲಾನ್ ಇರ್ಲಿಲ್ಲ. ನಮ್ದು ಆಫ್ಲೈನ್ ಟ್ರೈನಿಂಗ್ ನಡೀತಾ ಇವೆ, ವಿಡಿಯೋಗಳು ನೋಡ್ತಾ ಇರ್ಬೋದಲ್ಲ, ಗ್ರೂಪ್ ನಲ್ಲಿ ಬರ್ತಾ ಇವೆ ನೋಡ್ರಿ. ಆಫ್ಲೈನ್ ಟ್ರೈನಿಂಗ್ ನಡೀತಾ ಇದೆ, ಅದ್ರ ಮೇಲೆ ನಮ್ ಫೋಕಸ್ ಇದೆ. ಆದ್ರೂ ಗೊತ್ತಿಲ್ಲ ಯಾಕೋ ನಮ್ಗೆ ಅನಿಸ್ತು ಒಂದ್ ಬ್ಯಾಚ್ ಹೊಸ ವರ್ಷನಲ್ಲಿ ಮಾಡೋಣ ರೇಖಿದ್ ಅಂತೇಳಿ ನಾವು ಸ್ಟಾರ್ಟ್ ಮಾಡ್ತಾ ಇರೋದು. ಸೊ ಹಾಗಾಗಿ ಈ 5 ತತ್ವಗಳನ್ನ ನೀವು ನಿಮ್ಮ ಜೀವನದಲ್ಲಿ ಒಂದ್ಸಲ ಅಳವಡಿಸ್ಕೊಂಡು ನೋಡ್ರಿ. ಆಮೇಲೆ ಮತ್ತದ್ ಮಾಡೋದೆಲ್ಲ ಐಡಿಯಾ ಕೊಡ್ತೀನಿ, ನೀವು ತಲೆ ಕೆಡ್ಸ್ಕೊಬೇಡ್ರಿ, ಯಾವ ರೀತಿ ಮಾಡ್ಬೇಕನ್ನೋ ಐಡಿಯಾ. ಸೊ ಮೊದಲ ತತ್ವ ಬರೀರಿ, ರೇಖೀಯ ಮೊದಲ ತತ್ವ ಫಸ್ಟ್. ಹಾ, ಸೊ ಮೊದಲ ತತ್ವ ಬರ್ಕೊಡ್ರಿ ನೀಟಾಗಿ. ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳುವುದಿಲ್ಲ. ನಾನು ಇವತ್ತಿಗೆ ಮಾತ್ರ
ಕೋಪ ಮಾಡಿಕೊಳ್ಳುವುದಿಲ್ಲ. ದೊಡ್ಡ ಸವಾಲಿದು ನಿಮ್ಗೆ. ಜೀವನದಲ್ಲಿ ಎಲ್ಲಾ ಬಿಡ್ಲಕ್ ನಾವು ರೆಡಿ ಇದ್ದೇವ್, ಸಿಟ್ಟು ಬಿಡ್ರಿ ಅಂದ್ರೆ ಆಗೋದಿಲ್ಲ. ಟ್ರೈ ಮಾಡಿ ಮಾಡಿ ಸೋತವ್ರು ಎಷ್ಟ್ ಜನ ಇದ್ರಿ ಹಿಂಗ್ ಕೈ ಮಾಡ್ರಿ. ಕೋಶಿಶ್ ಭಯಂಕರ ಮಾಡಿರಿ ನೀವು. ಸಿಟ್ಟು ಬಿಡ್ಬೇಕಂತ ಯಾವತ್ ಪ್ಲಾನ್ ಮಾಡ್ರಿ, ದೇವ್ರಾಣಿ ಅವತ್ ಹೆಚ್ಚಿಗೆ ಸಿಟ್ಟು ಬಂದಿದ್ದಿದೆ. ಯಾರ್ಯಾರಿಗಿದೆ ಸ್ವಲ್ಪ ಹಿಂಗ್ ಎರಡೆರಡು ಕೈ ಮಾಡ್ರಿ. ಹಾ, ನಾನ್ ಬೀದರ್ದವ್ರಿಗೆ ಬರುತ್ತೆ ಅಂತಿಲ್ಲ, ಎಲ್ಲರ ಗತಿ ಗಂಗೋತ್ರಿ ಅದೇ ಇದೆ. ಸ್ಪೆಷಲಿ ಸಿಟ್ ಬಿಡ್ಬೇಕ್ ಅಂದಾಗ ಅವತ್ ಇಂತಿಂತ ಸಿಚುವೇಶನ್ ಬಂದ ಅವತ್ ಜಾಸ್ತಿನೇ ಸಿಟ್ಟು ಬಂದದ ಭಯಂಕರ. ಚಾಲೆಂಜ್ ಮಾಡಿನ ದಿನಾರ 100ಕ್ಕೆ 100 ಸೋತವ್ರು ಇದೀವಿ ನಾವು. ಯಾವತ್ ಎರಡು ಮುಷ್ಟಿ ಕಟ್ಟಿ ಮತ್ ಆಣೆ ಪ್ರಮಾಣ ಮಾಡಿದ್ರು ನಾವು ಸೋತ್ ಹೋದವ್ರು ಇದ್ದೀವ. ಹಾ, ಆದ್ರ ರೇಖಿ ಹೇಳುತ್ತೆ ನೀನ್ ಸಿಟ್ ಬಿಟ್ರೆ ನಾನ್ ಬರ್ತೀನಿ ಅಂತ. ಈಗ ಹೆಂಗ್ ಮಾಡ್ತೀರಿ? ಈಗ ನೀವು ರೇಖಿ ಮಾಸ್ಟರ್ ಆಗ್ಬೇಕಾಗಿದೆ, ಈ ಜೀವನದಲ್ಲಿ ಉದ್ಧಾರ ಆಗ್ಬೇಕು. ಅದ್ರ ರೇಖಿ ಹೇಳುತ್ತೆ ನೀನ್ ಸಿಟ್ ಮಾಡಕ್ ಬಿಟ್ಟು ಹಾಕಿರ್ ನಾನ್ ಬರ್ತೀನಿ ಅಂತ. ಹೆಂಗ್ ಮಾಡೋಣ ಇದಕ್ಕೆ? ನನ್ನ ಹತ್ರ ಐಡಿಯಾ ಇದೆ, ಬರ್ಕೊಡ್ರಿ. ರೇಖಿಯ ಮೊದಲ ತತ್ವ ಏನಿದೆ? ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳುವುದಿಲ್ಲ. ವರ್ಡ್ ಏನ್ ಮಾಡೋದಿದೆ? 1 ಡೇ ಚಾಲೆಂಜ್ ಇದೆ, ಬರ್ಕೊಡ್ರಿ. ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ಇವತ್ ನಾನ್ ಸಿಟ್ ಮಾಡೋದಿಲ್ಲ ಅಂತ ಪ್ಲಾನ್ ಮಾಡೋದು ಬೆಳಗಾಗ್ಯದ. ಅದಕ್ಕೆ ಯೆಲ್ಲೋ ಕಲರ್ ಡ್ರಾಯಿಂಗ್ ಶೀಟ್ ನಲ್ಲಿ ದಪ್ಪ ಅಕ್ಷರನಲ್ಲಿ ತತ್ವಗಳು ಬರೆದು ಗೋಡೆಗೆ ಹಾಕ್ಬಿಡೋದು. ಬೆಳಗಾಗಿ ಎದ್ದ ತಕ್ಷಣ ತತ್ವಗಳನ್ನ ನೋಡೋದು, ಡಿಸೈಡ್ ಮಾಡೋದು. ಏನು? ಇವತ್ತಿಗೆ ಮಾತ್ರ, ಇವತ್ತು ಒಂದೇ ದಿನ. ಈಸಿ ಇದೆನಾ? 1 ದಿನಕ್ಕೆ ಬಿಡ್ಬೋದಲ್ಲ? ಯಾರ್ಯಾರಿಗೆ ಅನ್ಸುತ್ತೆ 1 ದಿನಕ್ಕೆ ಬಿಡ್ಬೋದು ನಾನು ಅಂತ? ಹಿಂಗ್ ಮಾಡ್ರಿ. 1 ಡೇ ಓನ್ಲಿ, ಕೇವಲ 1 ದಿನ, 24 hours ಮಾತ್ರ ಚಾಲೆಂಜ್ ತಗೋರ್ ಫಸ್ಟ್. ಮತ್ ಇಡೀ ದಿನ ನೀವು ಶಾಂತಿ ಸಮಾಧಾನ ಆಗುವಂತ ಸಿಚುವೇಶನ್ ಬರುತ್ತೆ ಅಂತ ಹೇಳಂಗಿಲ್ಲ ನಾ. ಏನು ಬರ್ಬೋದದು? ಜೀವನ ಇದೆ, ಹೋರಾಟ, ಸಂಘರ್ಷ, ನೆಗೆಟಿವ್ ಜನ, ಆಫೀಸು, ಅದು ಇದು ಬಂದೇ ಬರುತ್ತೆ. ಅದು ಬರ್ಬೋದು. ಆದ್ರೆ ನಿಮ್ಗೆ ಏನ್ ಮಾಡೋದಿದೆ? ಇವತ್ತಿಗೆ ಮಾತ್ರ. ಇವತ್ ಚಾಲೆಂಜ್ ಮಾಡಿ, ಇವತ್ತು ನಾಳೆಗ್ ನೋಡಮ್. ನಾಳೆಗೆ ಏನಾದ್ರೂ ಆಗ್ಲಿ, ನಾಳೆ ತಲ್ವಾರ್ ತಗೊಂಡು 2 ಮಾಡೋದಕ್ಕಾಗಲ್ಲ. ಖರೆ ಇವತ್ ಮಾಡೋದಿಲ್ಲ. ಈಸಿ ಇದೆನಾ? ಇಡೀ ದಿನ ಏನೇ ಸಿಚುವೇಶನ್ ಬಂದ್ರು ಸಮೇತ ಮೈಂಡಿಗೆ ಹೇಳ್ಬೇಕು ಇವತ್ ಮಾಡೋದಿಲ್ಲ. ನಾವು ಬಾಲ್ಯದಲ್ಲಿದ್ದಾಗ ಒಂದ್ ಸಿಚುವೇಶನ್ ಈಗ್ಲೂ ನನಗ್ ನೆನಪಿದೆ. 40+ ಇರೋರು ಸ್ವಲ್ಪ ಹಿಂಗ್ ಕೈ ಮಾಡ್ರಿ. 40+ ಇರೋರಿಗೆ ಇದು ಅನುಭವ ಇದೆ. ನಾವ್ ಸಣ್ಣವ್ರಿದ್ದಾಗ ಏನಾಗಿತ್ತು ಅಂದ್ರೆ, ಏನೋ ಒಂದ್ ದೆವ್ವ ಬರುತ್ತೆ. ಆ ಬಾಗಿಲ್ ಮೇಲೆ ಇಂದು ಬೇಡ ನಾಳೆ ಬಾ ಅಂತ ಬರೀತಿದೇವ್. ಯಾರ್ಯಾರು ಬರ್ದಿರಿ? ಹಾ, ನೋಡ್ರಿ ದೆವ್ವ ಏಟ್ ಹುಷಾರ್, ಅದಕ್ಕೆ ಓದ್ಲಾಕ್ ಬರೀಲಾಕ್ನು ಬರ್ತಿತ್ತು. ಅದು ಬಂದು ನೋಡೋದು, ಇವತ್ ಬ್ಯಾಡ ಅಂದಾರ ಶಿಲ್ಪ, ನಾಳೆ ಬರ್ತೀನಂತ ಅದು ಹೋಗ್ತಿತ್ತಂತ ವಾಪಸ್. ಮತ್ತೆ ನಾಳೆ ಬಂದ್ಮೇಲೆ ಮತ್ತೆ ನೋಡೋದು, ಇಂದು ಬೇಡ ನಾಳೆ ಬಾ. ಹಿಂಗೆ ಹೋಗಿ ಒಂದಿನ ಮುದುಕಾಗಿ ಸತ್ತೋಯ್ತು, ದೆವ್ವ ಬಂದೇ ಇಲ್ಲ. ಕನ್ಫರ್ಮ್ ಇದೆ ಎಲ್ಲರಿಗೂ? ಹಾ, ಸೇಮ್ ಹಂಗೆ ಇವತ್ತಿಗೆ ಮಾತ್ರ 1 ಡೇ ಚಾಲೆಂಜ್ ಏನ್ ತಗೊಂಡಿರ್ತೀರಿ ನೋಡ್ರಿ, ನೀವ್ ಯಾವಾಗ್ಲೂ ಸಕ್ಸಸ್ ಆಗಿರ್ತೀರಿ. ಹೊಸ ವರ್ಷದಲ್ಲಿ ಫೇಲ್ಯೂರ್ ಆಗೋದಕ್ಕೆ ಇದೇ ರೀಸನ್. ಒಂದೇ ಸಲ ಗುತ್ತಿ ತಗೊಂಡ್ ಬಿಟ್ಟಿರ್ತೀರಿ. ಗುತ್ತಿ ಅಂದ್ರೆ ಎಲ್ಲ 108 ಹೊಸ ವರ್ಷನ ಪೂರ ದೇವ್ರಾಗ್ಲಕ್ಕೆ ನಿಂತಿರ್ತೀರಿ, ಕೋಟ್ಯಾಧೀಶ ಆಗ್ಲಕ್ಕೆ ನಿಂತಿರ್ತೀರಿ. ಆಗೋದಿಲ್ಲ ಹಂಗ. ಹಾಗಾಗಿ ನಿಮ್ಗೆ ಹೇಳ್ತೀನಿ, ನೀವೇನಾದ್ರೂ ಹೊಸ ವರ್ಷದಲ್ಲಿ ಪರಿವರ್ತನೆ ಬಯಸ್ತೀರಿ ಅಂದ್ರ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಇದೆ ನೋಡ್ರಿ. ಆ ಪ್ರೊಸೆಸ್ ಮೇಲೆ ಬರ್ರಿ, ಅವಾಗ ನಿಮ್ ಜೀವನ ನೋಡ್ರಿ ಹೆಂಗಾಗುತ್ತೆ. ಸೊ ಹಾಗಾಗಿ ಫಸ್ಟ್ ಏನ್ ಬರುತ್ತೆ? ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ. ಸಿಚುವೇಶನ್ ಬರುತ್ತೆ, ಸೈಲೆಂಟ್ ಇರಿ. ಇದೇ ರೀತಿ 21 ಡೇಸ್ ಪ್ರಾಕ್ಟಿಕಲ್ ಮಾಡೋದಿದೆ. ಪ್ರತಿದಿನ ಹೇಳೋದು, ಡಿಸೈಡ್ ಮಾಡೋದು. ನಿಮ್ಗೆ ಪ್ರಾಮಿಸ್ ಮಾಡಿ ಹೇಳ್ತೀನಿ, ನಾನು 22ನೇ ದಿನ ನಿಮ್ ಒಳಗೆ ಮಹಾ ಪರಿವರ್ತನೆ ಆಗಿರುತ್ತೆ. ನಿಮ್ಗೆ ಗೊತ್ತಿರೋದಿಲ್ಲ ಅದು. ಅದ್ಭುತವಾಗಿರುವ ಪರಿವರ್ತನೆ, ಒಂಥರ ಶಾಂತಿಯ ಫ್ರೀಕ್ವೆನ್ಸಿ ನಿಮ್ ಜೊತೆಗೆ ಜೋಡಿಸ್ಕೊಳ್ತದ. ಕ್ಷಮೆ ಮಾಡೋದು ನಿಮಗ್ ಬಂದ್ಬಿಡುತ್ತೆ. ಯಾಕಂದ್ರೆ ಪ್ರತಿದಿನನು ಕ್ಷಮಿಸ್ತಾ ಇದ್ದೀರಿ. ನಾಳೆ 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 ಡಿಲೇ ಮಾಡ್ತಾ ಒಳಗಿನ ಎನರ್ಜಿ ಇದೆ ನೋಡ್ರಿ, ಅದು ಕಡಿಮೆ ಆಗ್ತಾ ಬರುತ್ತೆ. ನಿಮ್ದು ಆ ಸಂಘರ್ಷ, ಹೋರಾಟ, ಸಿಟ್ಟು ಇರುತ್ತೆ ನೋಡ್ರಿ, ಅದು ಆಟೋಮೆಟಿಕ್ ಕಡಿಮೆ ಆಗುತ್ತೆ. ಇದು ಮೊದಲನೇ ನಿಯಮ. ಮಾಡ್ಬೋದಾ ಈಗ? ಈಸಿ ಇದೆ ಟೆಕ್ನಿಕ್ಕು, ಈಸಿ ಇದೆಲ್ಲ. 1 ಡೇ, ನಾಳೆ ನೋಡಮ್ಮನ್ರಿ, ನಾಳೆ ಬರುತ್ತೆ, ಮತ್ 1 ಡೇ ಹಿಂಗೆ 21 ದಿನ ಮಾಡ್ರಿ. 22ನೇ ದಿನಕ್ಕೆ ನಿಮಗ್ ಪ್ರಾಮಿಸ್ ಮಾಡಿ ಹೇಳ್ತೀನಿ, ನಿಮ್ಮಲ್ಲಿ ಅದು ಎಂಥ ಪರಿವರ್ತನೆ ಆಗುತ್ತೆ ಅಂದ್ರೆ ಕಲ್ಪನೆ ಮಾಡ್ಕೊಳ್ಳಕ್ ಸಾಧ್ಯ ಇಲ್ಲ ನಿಮ್ಗೆ. ಬಟ್ ನೀವು ಪ್ರಾಕ್ಟಿಕಲ್ ಮಾಡ್ಬೇಕು, ನಿಮ್ಗೆ ಗೊತ್ತಾಗುತ್ತೆ. ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ 2ನೇ ಚಾಲೆಂಜ್ ಅನ್ನ ಬರೀರಿ. 2ನೇ ತತ್ವ ಬರ್ಕೊಡ್ರಿ. ನಾನು ಇವತ್ತಿಗೆ ಮಾತ್ರ ಚಿಂತೆ ಮಾಡೋದಿಲ್ಲ.
ಮನುಷ್ಯ ಅಂದ್ಮೇಲೆ ಎಲ್ಲರಿಗೂ ಚಿಂತೆ ಇದೆ ಅಂತ ನಾನು ಅನ್ಕೊಂಡಿನಿ. ಯಾರಾದ್ರೂ ನನ್ನ ಎದುರಿದ್ರೆ ಮೇಡಮ್ ಪೂರ್ತಿ ನಿಶ್ಚಿಂತ ಇದ್ದೇವ್ ನೋಡ್ರಿ, ಏನಾದ್ರೂ ಆಗ್ಲಿ ನಮ್ಗೆ ಏನ್ ಚಿಂತೆ ಇಲ್ಲ, ಹಿಂಗೇನಾದ್ರೂ ಇದೆ? No. ಚಿಂತೆ ಮನುಷ್ಯನಿಗೆ ಅಷ್ಟೇ ಅಂತ ತಿಳ್ಕೊಬೇಡ್ರಿ, ಪ್ರತಿಯೊಂದು ಜೀವ ಜಂತುಗಳಿಗೂ ಚಿಂತೆ ಇದೆ. ಇರುವೆ ಇದೆ ಅಂದ್ರೆ ಇರುವೆಗೂ ಚಿಂತೆ ಇದೆ. ಬೇಸಿಗೆಯಲ್ಲಿ ಆಹಾರವನ್ನ ಒಯ್ದು ತನ್ನ ಗೂಡಲ್ಲಿ ಇಡುತ್ತೆ, ಯಾಕಂದ್ರೆ ಮಳೆಗಾಲ ಬಂದ್ರೆ ಇರುವೆಗಳಿಗೆ ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ. ಬೇಸಿಗೆಯಲ್ಲಿ ಆಹಾರ ಸಂಗ್ರಹಣೆ ಮಾಡುತ್ತೆ. ಮಳೆಗಾಲದ ಮುಂಚೆ ಹಕ್ಕಿಗಳೆಲ್ಲ ಗೂಡ್ ಕಟ್ತಿರ್ತಾವ, ಅಂದ್ರೆ ಅವಕ್ಕೂ ಚಿಂತೆ ಇದೆ. ಆದ್ರೆ ನಮಗ್ ಮಾತ್ರ ಭಯಂಕರ ಚಿಂತೆ ಅದ ನೋಡ್ರಿ. ಯಾಕಂದ್ರೆ ಪೂರಾ ದೇಶ ಎಲ್ಲ ನಮ್ಗೆ ಕೈದಾಗ ಕೊಟ್ರ ನೋಡ್ರಿ, CM PM ಎಲ್ಲ ನಾವೇ ಇದ್ದೀವಿ, ಅವ್ನ್ ತಲೆಗಿಟ್ಕೊಂಡಿವಿ. ಅಷ್ಟು ಭಯಂಕರ ಚಿಂತೆ ಇದೆ ನಮ್ದು ಅಷ್ಟೇ ಅಲ್ಲ, ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು, ಚಿರಿ ಮೊಮ್ಮಕ್ಕಳು, ಅಷ್ಟೆಲ್ಲಾ ಚಿಂತೆ ಇದೆ ನಮ್ಗೆ. ಅದ್ ರೇಖಿ ಹೇಳುತ್ತೆ, ನೀನು ಒಂದ್ ವೇಳೆ ಚಿಂತೆಯನ್ನ ಮಾಡ್ತಾ ಇದ್ದಾಗ ನಿನ್ನ ವೈಬ್ರೇಷನ್ ಫ್ರೀಕ್ವೆನ್ಸಿ ಬ್ರಹ್ಮಾಂಡದ ಜೊತೆಗೆ ಕನೆಕ್ಟ್ ಆಗೋದಿಲ್ಲ. ನೆನ್ಪಿಡ್ರಿ, ಚಿಂತೆ ಮಾಡೋರಿಗೆ ಚಿಂತೆ ಜಾಸ್ತಿ ಬರುತ್ತೆ. ಕಾರಣ ಏನು ಅಂದ್ರ ಚಿಂತೆಯನ್ನ ಅಟ್ರಾಕ್ಟ್ ಮಾಡುತ್ತೆ. ಹಾಗಾಗಿ ನೊಂದವರಿಗೆ ನೋವು ಜಾಸ್ತಿ ಬರೋದಕ್ಕೆ ಇದೇ ಕಾರಣ. ಆ ನೋವು ಇರುತ್ತೆ ನೋಡ್ರಿ, ನೋವನ್ನ ಅಟ್ರಾಕ್ಟ್ ಮಾಡುತ್ತೆ. ಯಾವ್ದು ನಮ್ಮ ಹತ್ರ ಇದೆ ನೋಡ್ರಿ ಅದು ಎಳ್ಕೊಳ್ಳುತ್ತೆ. ಇದೇ ಈಗ ನಾಳೆ ಅವರ ಕ್ಲೆನ್ಸಿಂಗ್ ನಿಮ್ಗೆ ಗೊತ್ತಾಗುತ್ತೆ ಇದು ಶಕ್ತಿ ಯಾವ ರೀತಿ ಕೆಲಸ ಮಾಡುತ್ತೆ. ಹಾಗಾಗಿ ಬೆಳಗಾಗ್ಯದ ಏನ್ ಹೇಳ್ಬೇಕು, ಇವತ್ತಿಗ್ ಮಾತ್ರ ನಾನು ಚಿಂತೆ ಮಾಡೋದಿಲ್ಲ. ಇದೇ ರೀತಿ ಮತ್ತೆ 21 ಡೇಸ್ ಮಾಡ್ತಾ ಹೋಗ್ರಿ, ಅವಾಗ ನೀವು ಬಹಳ ನಿಶ್ಚಿಂತ ಆಗಿರ್ತೀರಿ. ಬ್ರಹ್ಮಾಂಡ ನಿಮ್ಗೆ ಎಷ್ಟು ಸಪೋರ್ಟ್ ಮಾಡುತ್ತೆ ಅಂದ್ರ 21 ಡೇಸ್ ಅಲ್ಲಿ ನಿಮ್ ಚಿಂತೆಗಳೆಲ್ಲ ಒಂದ್ ಸೈಡಿಗೆ ಬರೋದಕ್ ಶುರು ಆಗುತ್ತೆ. ನಿಮ್ಗೆ ಅನಿಸುತ್ತೆ ವಾವ್, ಏನೋ ಒಂದ್ ಬದಲಾವಣೆ ಆಗ್ತಾ ಇದೆ. ಅದ್ರ ನಂತರ 3ನೇದ್ ಬರೀರಿ, ನಾನು ಇವತ್ತಿಗೆ ಮಾತ್ರ ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತೇನೆ. ನಾನು ಇವತ್ತಿಗೆ ಮಾತ್ರ ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತೇನೆ. ನೀವು ಯಾವ ಕಾರ್ಯ ನಿಮಿತ್ತ ಬದುಕ್ತಾ ಇದ್ದೀರಿ ಅಥವಾ ಏನೋ ಒಂದು ಹೇಳ್ತಾರೆ ನೋಡ್ರಿ, ನಮ್ಮ ಕರ್ತವ್ಯ ಇದೆ ನೋಡ್ರಿ, ಅದನ್ನ ನಾವು ನಿಷ್ಠೆಯಿಂದ ಮಾಡೋಣ. ಒಂದು ವರದಿ ಹೇಳುತ್ತೆ, 100ರಲ್ಲಿ 65% ಜನರಿಗೆ ತಾನು ಮಾಡುವಂತ ಜಾಬ್ ಇದೆ ನೋಡ್ರಿ ಇಷ್ಟ ಇಲ್ಲ. ಅವ್ರಿಗೆ ಇಷ್ಟ ಇಲ್ಲದು, ಸುಮ್ನೆ ಅಚಾನಕ್ಕೆ ಬಂದ್ಬಿಟ್ಟಾರೆ, ಏನು ಸಿಕ್ಕಿಲ್ಲ ಅಂತ ಬಂದಿರ್ತಾರ. ಲೈಫ್ ಟೈಮ್ ಯಾರು ಡಾಕ್ಟರ್ ಆಗ್ಬೇಕಂತ ಇರ್ತಾರ ನೋಡ್ರಿ, ಅವ್ರು ಹೋಗಿ ಇಂಜಿನಿಯರ್ ಆಗಿರ್ತಾರ, ಅಲ್ಲಿ ಏನೂ ಆಗೋದಿಲ್ಲ ಅವ್ರಿಗೆ. ಈ ಲೈಫ್ ಟೈಮ್ ಮೈಂಡ್ ಎಲ್ಲ ಡಾಕ್ಟರ್ ಇರ್ತಾನ, ಹೊರಗಿನ ಕೆಲಸ ಇಂಜಿನಿಯರ್ ಇರುತ್ತೆ, ಇಷ್ಟ ಇಲ್ಲ ಆದ್ರೂ ಹೊಟ್ಟೆ ಪಾಡಿಗೆ ಮಾಡೋದು. ರೇಖಿ ಹೇಳುತ್ತೆ, ನಿನ್ನ ಮನೆ ಯಾವ್ದ್ರ ಮೂಲಕ ನಡೀತಾ ಇದೆ ಅದಕ್ಕೆ ನೀನು ನಿಷ್ಠೆಯನ್ನ ತೋರ್ಬೇಕು. ಈಗ ನಾನ್ ನಿಮ್ ಎದ್ರಿ ಕುಂತೀನಿ ನೋಡ್ರಿ, ಇದು ನನ್ನ ನಿಷ್ಠೆ ಇದೆ, ನನ್ ಕರ್ತವ್ಯ ಇದೆ, ನಾನ್ ಮಾಡ್ತಾ ಇದ್ದೀನಿ. ಆ ರಿಸಲ್ಟ್ ಮೇಲೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾರು ಎಷ್ಟು ಸ್ವೀಕಾರ ಮಾಡ್ತೀರಿ ಅಷ್ಟು ರಿಸಲ್ಟ್ ಇರುತ್ತೆ. ನನ್ ಕೆಲಸ ಏನು ಅಂದ್ರೆ ಕೊಡೋದು, ಮುಕ್ತವಾಗಿ ಕೊಡೋದು, ಹೃದಯ ಬಿಚ್ಚಿ ಮನಸ್ಸು ಬಿಚ್ಚಿ ನಿಮ್ಗೆ ಕಲ್ಸ್ಕೊಡೋದು ನನ್ ಕೆಲಸ ಇದೆ, ನನ್ ಕರ್ತವ್ಯ ಇದೆ. ನಾನ್ ನಿಷ್ಠೆಯಿಂದ ಮಾಡ್ತಾ ಇದ್ದೀನಿ, ನನ್ಗೆ ರಿಸಲ್ಟ್ ಇದೆ. ಅದ್ರ ನಂತರ ಬರ್ಕೋರಿ, ನಾನು ನನ್ನ ನೆರೆ ಹೊರೆಯವರನ್ನು ಕಾಳಜಿಯಿಂದ ನೋಡಿಕೊಳ್ಳುತ್ತೇನೆ. ನಾನು ನನ್ನ ನೆರೆ ಹೊರೆಯವರನ್ನು ಕಾಳಜಿಯಿಂದ ನೋಡಿಕೊಳ್ಳುತ್ತೇನೆ. ನಮ್ಮಲ್ಲಿ ಏನಾಗಿದೆ ಸಮಸ್ಯೆ ನಿಮ್ಗೆ ಗೊತ್ತಿರ್ಲಿ, ಫೇಸ್ಬುಕ್ ನಲ್ಲಿ ನನ್ಗೆ 5,000 ಫ್ರೆಂಡ್ಸ್ ಇದ್ದಾರೆ, ಆದ್ರೆ ಫೇಸ್ ಟು ಫೇಸ್ ಒಬ್ರು ಇಲ್ಲ. ಆ ಫೇಸ್ ಟು ಫೇಸ್ ಇರುವಂತ ಅಕ್ಕಪಕ್ಕದವ್ರ ಜೊತೆಗೆ ನಮ್ ದುಶ್ಮನಿ, ಕಾಂಪೌಂಡ್ ದುಶ್ಮನಿ, ಕಸದ ದುಶ್ಮನಿ. ಕಸ ಅಂದ್ರೆ ಅವ್ರು ಉಳ್ತಾ ಈ ಕಡೆ ಹಾಕಿರ್ತಾರ, ಅದು ಒಂದಿಷ್ಟು, ಕಾಂಪೌಂಡ್ ಒಂದಿಷ್ಟು. ಫಸ್ಟ್ ಮನಿ ಯಾರು ಕಟ್ಟಿರ್ತಾರ ನೋಡ್ರಿ, ಸುಮ್ ಕೂಡಲ್ಲ ಎಲ್ಲಾ ಕಡೆಯಿಂದ ಒಂದೊಂದ್ ಫೀಟ್ ತಗೊಂಡೇ ಕಟ್ತಾರ ಅವ್ರು. ಈಗ ಇದು ದುಶ್ಮನಿ ಪೂರಾ ಲೈಫ್ ಟೈಮ್ ಇಟ್ಕೊಂಡಿರ್ತೀವಿ. ಅದ್ರ ರೇಖಿ ಹೇಳುತ್ತೆ, ನೀನು ನಿನ್ನ ನೆರೆ ಹೊರೆಯವರನ್ನ ಯಾವಾಗ ಕಾಳಜಿಯಿಂದ ನೋಡ್ಕೊಳ್ತಿ, ಅವಾಗ ಅವರ ನೆಗೆಟಿವ್ ಎನರ್ಜಿ ಇದೆ ನೋಡ್ರಿ, ಅದು ನಿಮ್ಗೆ ಹಾವಿ ಆಗೋದಿಲ್ಲ, ನಿಮ್ ಮೇಲೆ ಪ್ರಭಾವ ಬೀರೋದಿಲ್ಲ. ಹಾಗಾಗಿ ಯಾವಾಗ್ಲೂ ನೆನ್ಪಿಡ್ರಿ, ಕ್ಷಮಿಸೋದನ್ನ ಕಲೀರಿ. ನೀವ್ ಎಷ್ಟೆಷ್ಟು ಕ್ಷಮಿಸೋದನ್ನ ಕಲಿತೀರಿ ನೋಡ್ರಿ, ಅಷ್ಟು ಎನರ್ಜಿ ನಿಮ್ಗೆ ವರ್ಕ್ ಮಾಡುತ್ತೆ ನೋಡ್ರಿ. ಕ್ಷಮೆಗೆ ಯೇಸು ಕೈಯೊಳಗೆಲ್ಲ ಮೊಳೆ ಹೊಡೆದಿರ್ತಾರ, ಮುಳ್ಳಿನ ಕಿರೀಟ ಹಾಕಿರ್ತಾರ. ಅಷ್ಟೆಲ್ಲಾ ಆದ್ಮೇಲೂ ಯೇಸು ಹೇಳ್ತಾರ, ಓ ದೇವ್ರೆ ಇವ್ರನ್ನ ಕ್ಷಮಿಸು, ಇವ್ರಿಗೆ ಗೊತ್ತಾಗ್ತಾ ಇಲ್ಲ. ಅದು ಎಂಥ ಕ್ಷಮಾಭಾವ. ಧರ್ಮನೇ ರೆಡಿ ಆಯ್ತು ಒಂದು ವಾಕ್ಯದಲ್ಲಿ. ಕ್ಷಮಿಸೋದನ್ನ ಕಲೀರಿ, ಮುಂದೆ ಹೋಗೋದನ್ನ ಕಲೀರಿ. ಯಾರಾದ್ರೂ ನಿಮ್ಗೆ ಅಪ್ಪಿ ತಪ್ಪಿ ಮಾನಸಿಕವಾಗಿ ಏನೋ ಒಂದಿಷ್ಟು ನೋವು ಮಾಡಿದ್ದಾರೆ,
ನೀವು ಅವರನ್ನ ಕ್ಷಮಿಸೋದ್ರಿಂದ ನಿಮ್ಮ ಎನರ್ಜಿ ಪಾಸಿಟಿವ್ ಆಗಿರುತ್ತೆ, ನೆನ್ಪಿಡ್ರಿ. ನಿಮ್ಮ ಎನರ್ಜಿಯನ್ನ ನೀವು ಪಾಸಿಟಿವ್ ಇಡ್ಬೇಕಂದ್ರ ನೀವು ನಿಮ್ಮ ನೆರೆ ಹೊರೆಯವರನ್ನ, ನಿಮ್ಗೆ ಬೇಕಾಗೋರು ಏನಿರ್ತಾರ ನೋಡ್ರಿ, ಫ್ಯಾಮಿಲಿ ಮೆಂಬರ್ಸ್, ಅವರನ್ನ ಕಾಳಜಿಯಿಂದ ನೋಡೋದಕ್ಕೆ ಶುರು ಮಾಡಿ. ಅದ್ರ ನಂತರ ಕೊನೆಗೆ ಬರುತ್ತೆ, ನಾನು ನನ್ನ ಹತ್ತಿರ ಏನಿದೆ ಅದಕ್ಕಾಗಿ ಧನ್ಯವಾದ ಹೇಳುತ್ತೇನೆ. ಲಾಸ್ಟ್, ನಾನು ನನ್ನ ಹತ್ತಿರ ಏನಿದೆ. ನಿಮ್ಗೆ ಗೊತ್ತಾ, ನಮ್ಗೆಲ್ಲಾ ದೊಡ್ಡ ಟೆನ್ಷನ್ ಯಾವ್ದಂದ್ರೆ ನಮ್ಮ ಹತ್ರ ಏನಿಲ್ಲ, ಅದೇ ಟೆನ್ಷನ್ ಅದ. ನಿಮ್ಗೆ ಗೊತ್ತಾ, ರಾತ್ರಿ ಮಲಗಿ ಬೆಳಗ್ಗೆ 2 ಲಕ್ಷ ಜನ ಹೇಳೋದಿಲ್ಲ. ಹೇಳೋದಿಲ್ಲ ಅಂದ್ರೆ ಎಲ್ಲಿಗೆ ಹೋಗ್ತಾರ? ರಾಮ್ ನಾಮ್. ಬೆಳಗಾಗಿ ದೇವ್ರಿಗೆ ಧನ್ಯವಾದ ಹೇಳ್ರಿ. ಒಂದ್ ವೇಳೆ ಆ ಲಿಸ್ಟ್ ನಾಗ ನಿಮ್ ಹೆಸರಿದ್ರ ಹೆಂಗ್ ಮಾಡ್ತೀರಿ? ನಿಮ್ಗೆ ಕೇಳ್ತೀನಿ, ದೇವ್ರಿಗೆ ಬೆಳಗನ ಬೇಗನ ಬೈತೀರಿ ನೋಡ್ರ, ಅದು ಕೊಟ್ಟಿಲ್ಲ ಇದು ಈ ಕೊಟ್ಟಿಲ್ಲ ಅಂತ ನಡಿ ಸಂಘಟನೆ ಎಲ್ಲಾ ಕೊಡ್ತೀನಿ ಅಂತ ಕರ್ಕೊಂಡ್ ಹೋದ್ರ ಅವಾಗ ಹೆಂಗ್ ಮಾಡ್ತೀರಿ? ರಾತ್ರಿ ಮಲಗ್ ಬೆಳಗ್ಗೆ 2 ಲಕ್ಷ ಜನ ಹೇಳೋದಿಲ್ಲ, ಬೆಳಗಾಗಿ ಅದ ಧನ್ಯವಾದ ಹೇಳ್ರಿ, ದೇವ್ರೇ ಲಿಸ್ಟ್ ನೊಳಗ ಇಲ್ಲನಾ. ಇದಕ್ಕಿಂತ ದೊಡ್ಡ ಗ್ರಾಟಿಟ್ಯೂಡ್ ಏನು? ಮತ್ತೊಂದ್ ದಿನ ಚಾನ್ಸ್ ಅದ ಬದುಕ್ಲಿಕ್ಕ. ಎಷ್ಟು ಜನ ಇದಾರೆ ಹೇಳ್ರಿ? ನಮ್ ದೇಶದಲ್ಲಿ ಸುಮಾರು ಏನಿಲ್ಲ ಅಂದ್ರೂ 4 ಕೋಟಿ ಜನ ಇದ್ದಾರೆ, 2 ಕಣ್ಣಿಲ್ಲ ಅವ್ರಿಗೆ ಈ ಸುಂದರವಾದ ಜಗತ್ತು ನೋಡೋದಕ್ಕೆ. ನಿಮ್ಗೆ ಗೊತ್ತಾ, ಬರೀ ನಮ್ದಿಷ್ಟು ಸಣ್ಣ ಕಣ್ಣು 1 ಲಕ್ಷ ಕಲರ್ಸ್ ಗಳು ಗುರುತಿಸುತ್ತೆ. ಈ ಕಲರ್ಫುಲ್ ಜಗತ್ತನ್ನ, ವರ್ಣಮಯ ಜಗತ್ತನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೂ ಅಳೋದೆ, ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ. ನಾನು ಹೇಳ್ತೀನಿ, ಶರೀರ ನಮ್ಮ ಶರೀರ ಸ್ವಸ್ಥವಾಗಿದೆ, ನಾವ್ ಎದ್ದು ಊಟ ಮಾಡಿ ನಮ್ ಕೆಲ್ಸ ನಾವ್ ಮಾಡ್ತಾ ಇದ್ದೀವಿ ಅಂದ್ರೆ ದೇವ್ರಿಗೆ ಧನ್ಯವಾದ ಹೇಳ್ರಿ. ನಮ್ಮ ಮನಸ್ಸು ಸ್ವಸ್ಥ ಇದೆ, ನನ್ಗೆ ಹೇಳಿದ ಅರ್ಥ ಆಗ್ತಾ ಇದೆ ಅಂದ್ರೆ ದೇವ್ರಿಗೆ ಮೊದಲು ಧನ್ಯವಾದ ಹೇಳ್ರಿ. ನಾನ್ ಕಣ್ ಮುಚ್ ಕುಂತ್ರು ಸ್ವಲ್ಪ ನನ್ಗೆ ನೆಮ್ಮದಿ ಅನಿಸುತ್ತೆ ಅಂದ್ರೆ ದೇವ್ರಿಗೆ ಧನ್ಯವಾದ ಹೇಳ್ರಿ. ಹಾಗಾಗಿ ರೇಖಿ ಹೇಳುತ್ತೆ, ನನ್ನ ಹತ್ರ ಏನಿದೆ ಅದಕ್ಕೆ ನಾನು ಧನ್ಯವಾದವನ್ನ ಹೇಳ್ಬೇಕು. ಅವಾಗ ಎನರ್ಜಿ ಏನ್ ಮಾಡುತ್ತೆ? ಕನೆಕ್ಟ್ ಆಗುತ್ತೆ. ಹಾಗಾಗಿ ದಿ ಸೀಕ್ರೆಟ್ ಅಂತ ಹೇಳಿ ಒಂದು ಪುಸ್ತಕ ಇದೆ, ಬರ್ಕೋರಿ. ರಾಂಡಾ ಬರ್ನ್ ಅಂತ ಹೇಳಿ ಬರ್ದವ್ರು ಇದ್ದಾರೆ. ಅದ್ರಲ್ಲಿ ಒಂದ್ ಮಾತು ಬರುತ್ತೆ, ಏನು ಅಂದ್ರ, ಯಾವ ವ್ಯಕ್ತಿಯ ಹತ್ರ ಗ್ರಾಟಿಟ್ಯೂಡ್ ಇರುತ್ತೆ ನೋಡ್ರಿ, ವರ್ಡ್ ಹಾಕೋರಿ, ಯಾವ ವ್ಯಕ್ತಿಯ ಹತ್ರ ಧನ್ಯತಾ ಭಾವ ಇರುತ್ತೆ ನೋಡ್ರಿ, ಅವ್ನು ಎಷ್ಟು ಕೇಳ್ತಾನ ಅದ್ರ 100 ಪಟ್ಟು ಕೊಡುತ್ತೆ ಅಂತ ಯೂನಿವರ್ಸ್. ಯಾವ ವ್ಯಕ್ತಿ ಹತ್ರ ಧನ್ಯತಾ ಭಾವ ಇರುತ್ತೆ, ಅವನೇನ್ ಕೇಳ್ತಾನ ಅದ್ರ 100 ಪಟ್ಟು ಕೊಡುತ್ತೆ ಅಂತ ಯೂನಿವರ್ಸ್. ಆದ್ರೆ ಯಾವ ವ್ಯಕ್ತಿ ಹತ್ರ ಗ್ರಾಟಿಟ್ಯೂಡ್ ಇರೋದಿಲ್ಲ ನೋಡ್ರಿ, ಅವನ ಹತ್ರ ಇರೋದು ಕಸಿದುಕೊಳ್ಳುತ್ತೆ ಅಂತ. ಯಾವ ವ್ಯಕ್ತಿ ಹತ್ರ ಧನ್ಯತಾ ಭಾವ ಇರುತ್ತೆ, ಅವನೇನ್ ಕೇಳ್ತಾನ ಅದ್ರ 100 ಪಟ್ಟು ಸಿಗುತ್ತೆ ನಮ್ಗೆ, ಯೂನಿವರ್ಸ್ ಅಷ್ಟು ಕೊಡುತ್ತೆ. ಮತ್ ಧನ್ಯತಾ ಭಾವ ಇರ್ಲಾರದ ವ್ಯಕ್ತಿ ಹತ್ರ ಏನಿದೆ ನೋಡ್ರಿ, ಅದು ಸಮೇತ ಕಸಿದುಕೊಳ್ಳುತ್ತೆ. ಹಾಗಾಗಿ ನಿಮ್ ಹತ್ರ ಏನಿದೆ ನೋಡ್ರಿ ಅದಕ್ಕೆ ಥ್ಯಾಂಕ್ ಯು ಹೇಳ್ರಿ, ಗ್ರಾಟಿಟ್ಯೂಡ್ ಮಾಡ್ರಿ, ಧನ್ಯವಾದ ಹೇಳ್ರಿ. ಇವತ್ ನೋಡ್ರಿ ಎಷ್ಟು ಅದ್ಭುತ ಇದೆ ನಮ್ ಜೀವನ. ಇವತ್ ಕೋಟ್ಯಾಂತರ ಜನ ಇದ್ದಾರೆ, ಅವ್ರು ಇರೋದಕ್ಕೆ ಒಂದ್ ಮನೆ ಇಲ್ಲ ಅವ್ರಿಗೆ. ನಮ್ ಕಿರಾಯಿಲಾದ್ರೂ ಇದೆನಾ? ರೆಂಟ್ ಆದ್ರೂ ಇದೆ, ಅದಾದ್ರೆ ಸಿಕ್ಕದಲ್ಲ ನಮ್ಗೆ. ಎಷ್ಟು ಜನ ಇದ್ದಾರೆ ಹೇಳ್ರಿ, ನೀವು ಬೀದಿಯಲ್ಲಿ ಬದುಕ್ತಾ ಇದ್ದಾರೆ. ಹಾಗಾದ್ರೆ ಥ್ಯಾಂಕ್ ಯು ಹೇಳ್ಬೇಕಾ ಇಲ್ಲ ಹೇಳ್ರಿ? ಎಷ್ಟು ಹೆಣ್ಮಕ್ಳು ಇದ್ದಾರೆ ಹೇಳ್ರಿ, ಸಣ್ಣ ವಯಸ್ಸಿಗೆ ಗಂಡ ಕಳ್ಕೊಂಡ್ ಬಿಟ್ಟಾರ ಅವ್ರು. ನಮ್ ಜೀವನ ಎಷ್ಟ್ ಚೆನ್ನಾಗಿದೆ ನೋಡ್ರಿ. ಎಷ್ಟು ಹೆಣ್ಮಕ್ಳಿದಾರ ನೋಡ್ರಿ, ತಾಯ್ತನ ಇಲ್ಲ, ಮಕ್ಕಳಾಗ್ಲಿಲ್ಲ, ಬಂಜೆತನ, ಆ ಭಾವ, ಆ ನೋವು. ಎಷ್ಟ್ ಜನ ಇದ್ದಾರೆ ಹೇಳ್ರಿ? ಎಷ್ಟೋ ಜನರಿಗೆ ಅನಾಥ ಮಕ್ಕಳಿದಾವ್, ತಾಯಿ ಇಲ್ಲ, ತಂದೆ ಇಲ್ಲ, ಯಾರಿಲ್ಲ, ಹಿಂದಿಲ್ಲ ಮುಂದಿಲ್ಲ. ನಮ್ಗೆ ಯಾರೋ ಒಬ್ರು ಕೇಳೋರು ಹೇಳೋರು ಅಂತ ಇದ್ದಾರೆ. ಹಾಗಾಗಿ ನೆನ್ಪಿಡ್ರಿ, ನಿಮ್ ಹತ್ರ ಏನಿದೆ ನೋಡ್ರಿ ಅದಕ್ಕೆ ಥ್ಯಾಂಕ್ ಯು ಹೇಳೋದಕ್ ಶುರು ಮಾಡಿ, ಗ್ರಾಟಿಟ್ಯೂಡ್ ಮಾಡೋದಕ್ ಶುರು ಮಾಡಿ. ಸ್ಪೆಷಲಿ ನಿಮ್ ತಂದೆ ತಾಯಿ ಗ್ರಾಟಿಟ್ಯೂಡ್ ಮಾಡ್ರಿ ಮನಸ್ಸಿನಲ್ಲಿ. ಅವ್ರು ಎಷ್ಟೆಲ್ಲಾ ತ್ಯಾಗ ಮಾಡಿದಾರೆ ನಮ್ ಸಲುವಾಗಿ. ಆ ಕಾಣ್ಲಾರ್ ದೇವ್ರಿಗೆ ಪ್ರಾರ್ಥನೆ ಮಾಡೋಕ್ಕಿಂತ ಕಾಣಿಸುವಂತಹ ದೇವ್ರಿದಾರ್ ನೋಡ್ರಿ, ಅವ್ರಿಗೆ ಒಂದ್ಸಲ ಮನ್ಸ್ ಬಿಚ್ಚಿ ಮಾತಾಡ್ರಿ, ಅವ್ರ ಕುಂದು ಕೊರತೆಗಳನ್ನ ಕೇಳ್ತಾ ಹೋಗ್ರಿ. ಹಾಗಾಗಿ ನಿಮ್ಮಲ್ಲಿ ಎಷ್ಟು ಗ್ರಾಟಿಟ್ಯೂಡ್ ಎನರ್ಜಿ ಬೆಳೆಯುತ್ತೆ ನೋಡ್ರಿ, ಅಷ್ಟಷ್ಟು ನೀವು ನಿಮ್ ಜೀವನದಲ್ಲಿ ಪರಿವರ್ತನೆ ಆಗ್ತೀರಿ. ಹಾಗಾಗಿ ನಮ್ಮನ್ನ ನಾವು ಪರಿವರ್ತನೆ ಮಾಡ್ಕೊಂಡಿಲ್ಲ ಅಂದ್ರ ಬೇರೆಯವ್ರು ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದಿಷ್ಟು ಇವತ್ತಿಂದ ಅರ್ಥ ಆಗಿದೆ ನಿಮ್ಗಂದ್ ಅನ್ಕೊಂಡಿನಿ. ಓಕೆನಾ? ಸ್ವಲ್ಪ ಹಿಂಗ್ ಮಾಡ್ರಿ ಎಲ್ಲಾರು. ನಾನು ಯಾಕೆ ಚಾಟ್ ಬಾಕ್ಸ್ ಆಫ್ ಮಾಡೀನಿ ಅಂದ್ರೆ ಒಬ್ರೊಬ್ರು ಇದೀರಿ ಏನೇನೋ ಕೇಳ್ತಾ ಇರ್ತೀರಿ, ನನ್ ಕನ್ಫ್ಯೂಸ್ ಆಗುತ್ತೆ ಅಂತ ಬಂದ್ ಮಾಡೀನಿ ನಾನು ಚಾಟ್ ಬಾಕ್ಸು. ಓಕೆ,
ಸೊ ನಾಳೆದ್ ಇನ್ನೊಂದ್ಸಲ ಬರ್ಕೊಡ್ರಿ. ನಾನು ಹೇಳುವಾಗ 90 ಮೆಂಬರ್ಸ್ ಇದ್ರಿ, ಈಗ 128 ಆಗಿದ್ರಿ. ನಾಳೆ ದೀಕ್ಷೆ ಇರುತ್ತೆ. 10 ರಿಂದ 12 ಗಂಟೆ ತನಕ ಕ್ಲಾಸ್ ಇರುತ್ತೆ. ಹಾ, ನೆಟ್ ಪ್ಯಾಕ್ ಎಲ್ಲ ಕರೆಕ್ಟ್ ಆಗಿ ನೀಟಾಗಿ ಹಾಕೊಂಡ್ ಕೂಡ್ರಿ. ಮಿನಿಮಮ್ 4 GB ಬೇಕು ನಾಳೆ ನಿಮ್ಗೆ. ಹಾ, ಸೊ 21 ರೂಪಾಯಿ ಇವತ್ತೇ ಹಾಕಿಕ್ರಿ. ಮತ್ತ ಅದ್ ರಾತ್ರಿ ಇಡೀ ನೋಡ್ಬೇಡ್ರಿ, ಬೆಳಗಾಗಿ ಎದ್ದು ಕೆಲ್ಸಕ್ಕೆ ಬರ್ಲಿ ಅದು. ಓಕೆ, ಸೊ 10 ಗಂಟೆಗೆ, ಅದಕ್ಕಿಂತ ಮುಂಚೆ 9 ಗಂಟೆಗೆ ನೀವು ಸ್ನಾನ ಮಾಡಿ ಬಿಳಿ ಬಟ್ಟೆಗಳನ್ನ ಹಾಕೋದು, ವೈಟ್ ಡ್ರೆಸ್. ಆಮೇಲೆ 108 ಸಲ ಓಂಕಾರ ಹೇಳೋದಿರುತ್ತೆ. ಓಂಕಾರ ನಾಭಿಯಿಂದ ಬಹಳ ನಿಧಾನವಾದ ಮತ್ತು ಸುದೀರ್ಘವಾದ ಓಂಕಾರ ಇಲ್ಲಿಗೆ ತಗೊಂಡ್ ಬರ್ಬೇಕು 108 ಸಲ. ನಿಮ್ಗೆ ಯೂಟ್ಯೂಬ್ ನಲ್ಲಿ ಸ್ಲೋ ಬಹಳ ನಿಧಾನಕ್ಕೆ ಓಂಕಾರ ಅಂತ ಟೈಪ್ ಮಾಡಿದ್ರು ಸಿಗುತ್ತೆ. ಬಹಳ ನಿಧಾನಕ್ಕೆ ನಡೆಯುವಂತ ಓಂಕಾರಗಳಿರುತ್ತೆ. ಬಟ್ 108 ಸಲ ಮಾಡ್ಬೇಕು ನೀವು. 108 ಅಂದ್ರೆ ನಿಮ್ಗೆ 42 ರಿಂದ 45 ನಿಮಿಷ ಟೈಮ್ ಬೇಕಷ್ಟು. ಹಾಗಾಗಿ 9 ಗಂಟೆಗೆ ರೆಡಿಯಾಗಿ ಕುಳಿತುಕೊಳ್ರಿ. ಮತ್ತೆ ಒಂದು ದೀಪ, ಒಂದು ಗ್ಲಾಸ್ ನೀರು, ಮತ್ ಬರ್ದಿರುವ ಚಾರ್ಟ್, ಇದು 5 ತತ್ವಗಳದ್ದು. ಇವು 3 ನಿಮ್ಮ ಎದುರಿಗಿಟ್ಕೊಳ್ಬೇಕು. ಆಮೇಲೆ ಯಾವ್ದು ಕನ್ಫ್ಯೂಸ್ ಆಗ್ಬೇಡ್ರಿ. ಮನೆಯಲ್ಲಿ ಮತ್ತೆ ಅದು ಇದು ಮಾತಾಡ್ಬೇಡ್ರಿ, ಎಕ್ಸ್ಟ್ರಾರ್ಡಿನರಿ ಏನು ಮಾತಾಡ್ಬೇಡಿ, ಸುಮ್ನೆ ಸೈಲೆಂಟ್ ಇರಿ ನಾಳೆ. ಯಾಕಂದ್ರೆ ನಿಮ್ ಚಕ್ರಗಳ ಮೇಲೆ ವರ್ಕ್ ಮಾಡೋದಿರುತ್ತೆ, ನಮ್ಗೆ ಅದ್ರದ್ದು ರಿಸಲ್ಟ್ ಕೊಡೋದಿರುತ್ತೆ. ಕೆಲಸ ಬಹಳ ದೊಡ್ಡದಿದೆ. ಮತ್ 12 ಗಂಟೆ ತನಕ ಕಂಪಲ್ಸರಿ ಕೂಡ್ಬೇಕು. ಅಷ್ಟು ಟೈಮ್ ಇದ್ದವ್ರು ಮಾತ್ರ ಜಾಯ್ನ್ ಆಗ್ರಿ. ಇದು ಮೊದ್ಲೇ ಹೇಳ್ತಾ ಇದ್ದೀನಿ. ನಾನೆಲ್ಲ 30 ಮಿನಿಟ್ಸ್ 40 ಮಿನಿಟ್ಸ್ ಮಾಡಿನಂದ್ರ ಯಾವಾಗ್ಲೂ ವಿದ್ಯೆಗೆ ಅವಮಾನ ಮಾಡಂಗಿಲ್ಲ. ರೇಖಿ ಒಂದು ವಿದ್ಯೆ, ಬ್ರಹ್ಮಾಂಡದ ಶಕ್ತಿ ಇದೆ. ಹಾಗಾಗಿ ಬೇರೆ ಬೇರೆ ಕೋರ್ಸ್ ನಲ್ಲಿ ಒಂದೊಂದ್ಸಲ ಮಾಡ್ತೀರಿ, 10 ನಿಮಿಷ ಕೂಡ್ತೀರಿ, ಮತ್ತೆ ಎದ್ದೋಡೋಯ್ತೀರಿ, ಮತ್ತ ವಾಪಸ್ ಬರ್ತೀರಿ, ಏನೇನೋ ಮಾಡ್ತೀರಿ. ನಿಮ್ದೇ ಒಂದ್ ಜಗತ್ತಿದೆ, ಏನೇನ್ ಮಾಡಿರಿ ನಿಮ್ಗೆ ಗೊತ್ತಿದೆ. ಜ್ಞಾನ ಹಂಗ್ ಒಲಿಯೋದಿಲ್ಲ. ಸರಸ್ವತಿ ಸಮಯಕ್ಕೆ ಒಲಿಯುತ್ತಾಳೆ. ನೀವ್ ಎಷ್ಟು ಸಮಯ ಸರಸ್ವತಿ ಕೊಡ್ತೀರಿ ನೋಡ್ರಿ, ಅಷ್ಟಕ್ಕೆ ಒಲಿತಾಳ. ಹಾಗಾಗಿ ಕುಳಿತುಕೊಳ್ಳೋದ್ರಿಂದ ಸರಸ್ವತಿ ಒಲಿತಾಳ, ಓಡಾಡೋದ್ರಿಂದ ಲಕ್ಷ್ಮಿ ಒಲಿತಾಳ. ಓಡಾಡೋದ್ರಿಂದ ಎದ್ದು ಕೆಲಸ ಮಾಡೋದ್ರಿಂದ. ಹಾಗಾಗಿ ಇವೆರಡನ್ನ ಬ್ಯಾಲೆನ್ಸ್ ಮಾಡೋದಿದೆ ನೋಡ್ರಿ, ಅದನ್ನ ನೀವು ಅರ್ಥ ಮಾಡ್ಕೊಡ್ರಿ ಅಂತೇಳಿ ಹೇಳ್ತಾ, ಎಲ್ಲರಿಗೂ ಇವತ್ತಿನ ಮತ್ತೊಂದು ಸಲ ಶರಣಾರ್ಥಿ, ಧನ್ಯವಾದ. ನೀವೆಲ್ಲರೂ ಇಂಟ್ರೆಸ್ಟೆಡ್ ಕಾಣ್ತಾ ಇದ್ದೀರಿ. ಹೊಸ ವರ್ಷದಲ್ಲಿ ಏನಾದ್ರೂ ಮಾಡಟ್ರಿ. ಎಷ್ಟೋ ಹೊಸ ವರ್ಷ ಹೋಗ್ಯ, ಒಂದೂ ಹೊಸದ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾರ್ಯಾರಿಗ್ ನೆನ್ಪಿದೆ ಬರ್ದಿನ ಡೈರಿ ಎಲ್ಲವ ನೆನ್ಪೇ ಇಲ್ಲ. ಡಿಸೆಂಬರ್ 31 ದಿನ ಡಿಸೈಡ್ ಮಾಡಿರ್ತೀರಿ, ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ, ಪ್ಲಾಟ್ ತಗೊಳ್ತೀನಿ, ವಾಕಿಂಗ್ ಮಾಡ್ತೀನಿ, ಮೆಡಿಟೇಷನ್ ಮಾಡ್ತೀನಿ, ಪುಸ್ತಕ ಓದ್ತೀನಿ. ಎಲ್ಲಿ ಓದಿರಿ? ರೀಸನ್ ಏನು ಅಂದ್ರೆ ಮೈಂಡ್ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಸುಮ್ನೆ ಡಿಸೈಡ್ ಮಾಡಿರ್ತೀವಿ, ಫೇಲ್ ಆಗಿರ್ತೀವಿ. ಸೊ ನಿಮ್ಗೆ ಅದು ಫೇಲ್ ಆಗ್ಲಾರ್ದಂಗೆ ಯಾವ ರೀತಿ ನಿಯಮಗಳನ್ನ ಅಳವಡಿಸ್ಕೊಳ್ಬೇಕು ಅನ್ನುವಂತ ಸಾಕಷ್ಟು ಮಾಹಿತಿಗಳನ್ನ ನಾನು ಕೊಡೋದಕ್ಕೆ ತಯಾರಿದ್ದೀನಿ ಅಂತ ಹೇಳ್ತಾ, ಎಲ್ಲರಿಗೂ ಇನ್ನೊಂದು ಸಲ ಶರಣಾರ್ಥಿ, ಧನ್ಯವಾದ. ನಾಳೆ ಸಿಗೋಣ. ನಾಳೆ ಅತ್ಯಂತ ಅದ್ಭುತವಾಗಿರುವಂತಹ ದಿನ ಇದೆ. ಮತ್ತೆ ಬಹಳ ಹೆವಿ ಊಟ ಮಾಡ್ಬೇಡ ದಯವಿಟ್ಟು. ಸುಮ್ನೆ ಲೈಟ್ ಆಗಿ ಏನಾದ್ರೂ ತಗೋರಿ. ನಾನ್ ದೀಕ್ಷೆ ಟೈಮಿಗೆ ಕೆಲವ್ರಿಗೆ ನಿದ್ದೆ ಹೊಡಿತಾ ಇರ್ತೀವಿ, ನೀವು ಜಾಸ್ತಿ ಆಗಿರುತ್ತೆ ಊಟ, ಸಂಡೇ ಇರುತ್ತೆಲ್ಲ, ಹಂಗ್ ಮಾಡ್ಬೇಡ್ರಿ. ಹಾಗೆ ಲೈಟ್ ಆಗಿ ಏನಾದ್ರೂ ಸ್ವಲ್ಪ ಚೂರು ತಗೊಂಡು ನೀವು ಕುಳಿತುಕೊಂಡ್ರೆ ದೀಕ್ಷೆ ಸರಿಯಾಗಿ ಆಗುತ್ತೆ ಅಂತ ಹೇಳ್ತಾ, ಎಲ್ಲರಿಗೂ ಶರಣಾರ್ಥಿ. ನಾಳೆ ಸಿಗೋಣ. ಥ್ಯಾಂಕ್ ಯು. ಬಾಯ್.